ನಮಸ್ಕಾರ, ವೆಲ್ಕಮ್ ಟು ಬೆಂಗಳೂರು ಬಯೋಸ್ಕೋಪ್. ನಮ್ಮ ಜೊತೆ ಇವತ್ತು ಹರ್ಷಿಲ್ ಕೌಶಿಕ್ ಅವರಿದ್ದಾರೆ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಯಾ, ಐ ಆಮ್ ಬ್ಲೆಸ್ಡ್ ಟು ಕಾಲ್ ಯು ದೇರ್. ಸೊ ಹೇಳಿ, ನಿಮ್ಮ ಒಂದು ಹರ್ಷಿಲ್ ಕೌಶಿಕ್ ಅನ್ನೋ ಒಂದು ನೇಮೇ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಅಲ್ಲಿಂದ ನೀವು ಆಕ್ಟರ್ ಕೌಶಿಕ್ ಆಗ್ಲಿಕ್ಕೆ ಹೇಗೆ ಇಂಟ್ರೆಸ್ಟ್ ಬಂತು? ಫ್ರಮ್ ವೇರ್? ಸೊ ಒಂದೇನು ಅಂದ್ರೆ ಹರ್ಷಿಲ್ ಅನ್ನೋದು ಹೆಸರು, ಓಕೆ, ಕೌಶಿಕ್ ಇಸ್ ದ ಸೆಕೆಂಡ್ ನೇಮ್. ಹರ್ಷಿಲ್ ಅನ್ನೋದೇ ಓಕೆ. ಅಭಿಜಿತ್ ಅನ್ನೋದು ನನ್ನ ಹುಟ್ಟು ಹೆಸರು, ಹುಟ್ಟಿದಾಗ ಕೊಟ್ಟಿದ್ದಂತ ಹೆಸರು. ಆಮೇಲೆ ನನ್ನ ಸ್ಕ್ರೀನ್ಗೋಸ್ಕರ ಅಂತ ಹರ್ಷಿಲ್ ಅಂತ ಚೇಂಜ್ ಮಾಡಿಸ್ತೀನಿ. ಲಕ್ಕಿ ನೇಮ್ ಪ್ರಾಬಬ್ಲಿ. ಕೋಇನ್ಸಿಡೆಂಟ್ ಏನೋ ಅಂತ ಗೊತ್ತಿಲ್ಲ, ಬಟ್ ದೆನ್ ಲಾಟ್ ಆಫ್ ಪ್ರಾಜೆಕ್ಟ್ಸ್ ಹ್ಯಾಪನ್ಡ್ ಆಫ್ಟರ್ ದ ನೇಮ್ ಚೇಂಜ್. ಬಟ್ ದೆನ್ ಆಫ್ ಕೋರ್ಸ್ ಅದ್ರ ಹಿಂದೆ ಸುಮಾರು ವರ್ಷಗಳು ನನ್ನ ಏನು ಪರಿಶ್ರಮ ಇತ್ತು, ಥಿಯೇಟರ್ ಜರ್ನಿ ಏನಿತ್ತು ಅದೆಲ್ಲ ನಡೆದಿತ್ತು. ಸೊ ಮೇ ಬಿ ಇಟ್ಸ್ ಅ ಕೋಇನ್ಸಿಡೆನ್ಸ್, ಐ ಡೋಂಟ್ ನೋ ಫಾರ್ ಶೋರ್, ಬಟ್ ಎಸ್. ಸೊ ಈ ಅಂದ್ರೆ ನಿಮ್ಗೆ ಆಕ್ಟಿಂಗ್ ಫೀಲ್ಡಿಗೆ ಬರಬೇಕು ಅನ್ನೋ ನಿಮ್ಮ ಇಂಟ್ರೆಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಬೋದಾ? ನಾನು ಹುಟ್ಟು ಬೆಳೆದಿದ್ದು ರಾಜಾಜಿನಗರಲ್ಲಿ, ನವರಂಗ್ ಥಿಯೇಟರ್ ಎದುರುಗಡೆ ನಮ್ಮ ಮನೆ ಇದ್ದಿತ್ತು. ಸೊ ನಾನು ಲೈಕ್ ಲಿಟ್ರಲಿ ಸಣ್ಣ ಹುಡುಗ ಇದ್ದಾಗಿಂದನೂ ನಾನು ಮೂವೀಸು, ಆ ಜನ ಹೆಂಗ್ ತುಂಬ್ತಾರೆ, ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳು ರಿಲೀಸ್ ಆದಾಗ ಹೆಂಗ್ ಜನ ತುಂಬ್ತಿದ್ರು, ಅಲ್ಲಿ ಹೆಂಗೆ ಅದೊಂದು ಹಬ್ಬದ ವಾತಾವರಣ. ಆಲ್ಮೋಸ್ಟ್ ಎವ್ರಿ ಅದರ್ ಫ್ರೈಡೇ, ಸಂಡೇ, ಸ್ಯಾಟರ್ಡೇ ಈ ಥರದ್ದು ನಾನು ನೋಡಿ 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 ಅದೊಂದು ಕುತೂಹಲ ಹುಟ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ನಮ್ಮ ಮನೆ ಮೇನ್ ರೋಡಲ್ಲಿ ಇರೋದ್ರಿಂದ ನಾನು ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಹುಡುಗರು ಯಾರು ಇರ್ತಿರ್ಲಿಲ್ಲ. ನಾನು ಟಿವಿ ನೋಡಿಕೊಂಡು, ಕೇಬಲ್ ಟಿವಿ ಆಗಷ್ಟೇ ಇದಾಗಿತ್ತು. ಸೊ ಅದ್ರಲ್ಲಿ ಸಿನಿಮಾಗಳು ನೋಡಿಕೊಂಡೆ ನಾನು ಮೋಸ್ಟ್ ಆಫ್ ಮೈ ಟೈಮ್ ಕಳೀತಾ ಇದ್ದಿದ್ದು. ಸೊ ಸಿನಿಮಾ ಮನೆ ಒಳಗಡೆ ಮನೆ ಹೊರಗಡೆ ಎರಡೂ ಜಾಗದಲ್ಲಿ ಅದರದ್ದು ಕಾನ್ಸ್ಟೆಂಟ್ ಇನ್ಪುಟ್ ಇದ್ದೇ ಇತ್ತು. ಸೊ ನ್ಯಾಚುರಲಿ ಪ್ರಾಬಬ್ಲಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನ್ನ ಜೀವನದಲ್ಲಿ ನಾನು ತುಂಬ ಕ್ಲಿಯರ್ ಆಗಿರೋದು ಒಂದು ವಿಷಯ ಏನು ಅಂದರೆ ಆಕ್ಟರ್ ಆಗಬೇಕು ಅನ್ನೋದೇನು ಆಸೆ ಇತ್ತಲ್ಲ ಅದು. ಸೊ ಒಂದು ಸಿಂಗಲ್ ಮೋಟೋ ಇಟ್ಕೊಂಡು ಆಕ್ಟಿಂಗ್ ಫೀಲ್ಡಿಗೆ ನೀವು ಮೆನ್ಷನ್ ಮಾಡಿದ್ರಿ ಥಿಯೇಟರ್ ಜರ್ನಿ ಅಂತ ಹೇಳಿ. ಸೊ ಥಿಯೇಟರ್ ಜರ್ನಿ ಬಂದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನು ಅಂತೀರಾ, ಲೈಕ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಅನ್ಸುತ್ತೆ ಇಂಡಸ್ಟ್ರಿ? ಸೊ ನೀವು ಹಾಗೆ ನೋಡಿದ್ರೆ ಥಿಯೇಟರ್ ಎಲ್ಲದಕ್ಕಿಂತ ಮುಂಚೆ ಶುರು ಆದಂಥದ್ದು. ಸೊ ನಮ್ಮಲ್ಲಿ ನಾಟ್ಯಶಾಸ್ತ್ರನೇ ರಚನೆ ಆಗಿರೋ ದೇಶ ನಮ್ಮದು. ಸೊ ಅದರದ್ದು ರೂಟ್ಸ್ ತುಂಬ ಡೀಪ್ ಆಗಿದೆ. ನಮ್ಮ ನಾಟಕದ ಏನು ಕಲ್ಚರ್ ಇದೆ, ಅಫ್ಕೋರ್ಸ್ ಈಗ ತುಂಬ ಬದಲಾವಣೆಗಳು ನಡೀತಾ ಇದೆ, ಬಿಕಾಸ್ ಯಾರಿಗೂ ಟೈಮ್ ಇಲ್ಲ ಇವಾಗ. ಸೊ ನಾನು ಆ್ಯಕ್ಟರ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅನ್ನೋದೇ ನನಗೆ ತುಂಬ ಕ್ಲಿಯರ್ ಆಗಿ ಇದ್ದಂಥ ವಿಷಯ. ಬಟ್ ಕಲಿಯೋದಿಲ್ಲ, ಬಿಕಾಸ್ ಒಂದು ಫಾರ್ಮಲ್ ಜಾಗ ಸಿನಿಮಾ ಆ್ಯಕ್ಟಿಂಗ್ ಕಲಿಯೋದಕ್ಕೆ ಅನ್ನೋದು ಯಾವುದೂ ಇರಲಿಲ್ಲ. ಇದ್ದಿದ್ದು FTII ಪುಣೆ ಅಂದರೆ ಅಷ್ಟು ಪ್ರಾಬಬ್ಲಿ ಅಷ್ಟು ಕಾನ್ಫಿಡೆನ್ಸು ಇರಲಿಲ್ಲ ಅದೇನಾದ್ರು ಅಪ್ಲೈ ಮಾಡೋದ್ರಲ್ಲಿ ಏನೋ ಆಗುತ್ತೋ. ರಾದರ್ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ ದಟ್ ಐ ವಾಂಟ್ ಟು ಬಿ ಅನ್ ಆ್ಯಕ್ಟರ್. ಬಟ್ ಡಿಸೈಡ್ ಮಾಡಿದಾಗ ದೆನ್ ಆ ಟೈಮಿಂದ ನಾನು ಕಂಟಿನ್ಯೂಸ್ ಆಗಿ ಅದ್ರ ಮೇಲೇ ಫೋಕಸ್ ಮಾಡ್ಕೊಂಡು ಹೋದೆ. ಎಲ್ಲಿ ಕಲಿಬೋದು ಆ್ಯಕ್ಟಿಂಗು ಅಂತ ಬಂದಾಗ ಥಿಯೇಟರ್ ಇಸ್ ದಿ ಓನ್ಲಿ ಪ್ಲೇಸ್ ಅನ್ನೋದು ಗೊತ್ತಾಯಿತು. ಕೋಇನ್ಸಿಡೆಂಟ್ಲಿ ನನ್ನ ಫ್ರೆಂಡ್, ಮೈ PUC ಕ್ಲಾಸ್ಮೇಟು, ಶಿ ಹ್ಯಾಡ್ ಜಸ್ಟ್ ಸ್ಟಾರ್ಟೆಡ್ ರಂಗಸಿರಿ ಅಂತ ನಮ್ಮ ತಂಡದ ಹೆಸರು. ಸೊ ಆ ತಂಡದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ಲು. ಸೊ ನನಗೆ ಬುದ್ಧಿ ಬಂದಾಗಿಂದ ನಾನು ಮೊದಲನೇ ನಾಟಕ ನೋಡಿದ್ದೆ ನಮ್ಮ ರಂಗಸಿರಿ ತಂಡದ್ದು, ವಾಸಾಂಸಿ ಜೀರ್ಣಾನಿ ಅಂತ ಗಿರೀಶ್ ಕಾರ್ನಾಡ್ ಅವ್ರು ಬರೆದಿರೋಂಥ ನಾಟಕ. ಸೊ ನಾನು ಐ ವಾಸ್ ಕಂಪ್ಲೀಟ್ಲಿ ಇನ್ ಆ. ಅಂದರೆ ಎಂಥ ಒಂದು ಜಗತ್ತನ್ನು ಕಟ್ಟಿದಾರಲ್ಲ, ಆ ಒಂದು 2 ಅವರ್ ನಾಟಕದಲ್ಲಿ ಎಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸೊ ನ್ಯಾಚುರಲಿ ಅಲ್ಲಿ ಮೀಟ್ ಮಾಡಿದೆ, ಅವ್ರದ್ದು ಹೊಸ ನಾಟಕ ಸ್ಟಾರ್ಟ್ ಆಗ್ತಿತ್ತು. ಸೊ ಐ ಜಸ್ಟ್ ವೆಂಟ್ ಇನ್, ಹೋಗಿ ಒಂಚೂರು ಆ ಕಡೆ ಕನ್ಫ್ಯೂಷನ್ಗಳಾಗಿ ಆಮೇಲೆ ಫೈನಲಿ ಐ ಬಿಕೇಮ್ ಅ ಪಾರ್ಟ್ ಆಫ್ ದಟ್ ಪ್ಲೇ. ಸೊ 2011ರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನನ್ನ ಮೊದಲನೇ ನಾಟಕ ಆಗಿತ್ತು, ಆರ್ಕನೋಲಾ ಅನ್ನೋ ನಾಟಕ. ಸೊ ಹಾಗೆ ಅದರಲ್ಲಿ ಅಜ್ಜಿ ಕ್ಯಾರೆಕ್ಟರ್ ಇತ್ತು. ಪಾಪ ಈ ಹುಡುಗ ಅಷ್ಟು ದೂರದ 25 ಕಿಲೋಮೀಟ್ರಿಂದ ಬಂದಿದ್ದಾನೆ ಅಂತ ಅವ್ರ ಪಾಪ ನಮ್ಮ ಡೈರೆಕ್ಟರ್ ಸಂದೀಪ್ ಪೈ. ಸೊ ಅವ್ರಿಗೆ ತುಂಬ ಬೇಜಾರಾಗ್ಬಿಟ್ಟು ಸರಿ ಅದನ್ನ ಅಜ್ಜಿ ಇದ್ದಿದ್ದ ಕ್ಯಾರೆಕ್ಟರ್ನ ತಾತನ ಕ್ಯಾರೆಕ್ಟರ್ ಮಾಡಿ ನನಗೆ ರೋಲ್ ಕೊಟ್ಟರು. ಹಾಗೆ ಇಲ್ಲಿವರೆಗೂ ಎಷ್ಟು ಒಂದು ನಾಟಕಗಳನ್ನ ನೀವು ಮಾಡ್ಕೊಂಡು ಬಂದಿದ್ದೀರಿ? ಐ ಥಿಂಕ್ ಇಲ್ಲಿವರೆಗೂ ನಾನು ಒಂದು ಅಂದಾಜು 24-25 ನಾಟಕಗಳಲ್ಲಿ ಮಾಡಿದ್ದೀನಿ. ಇನಿಷಿಯಲಿ ತುಂಬ ಸಕ್ರಿಯವಾಗಿದ್ದೆ, ತುಂಬ ರೆಗ್ಯುಲರ್ ಆಗಿ ನಾಟಕಗಳು ಮಾಡ್ತಾ ಇದ್ದೆ. ನನ್ನ ಪ್ರಕಾರ ನಮ್ಮ ತಂಡದ ಬೆಸ್ಟ್ ನಾಟಕ ಅದು. ನಾವು ಆಲ್ಮೋಸ್ಟ್ ಒಂದು ಸ್ಟೇಜ್ ಮೇಲೆ ಒಂದು 25-26 ಜನ ಇರ್ತಿದ್ವಿ, ಒಂದು 50 ಕ್ಯಾರೆಕ್ಟರ್ ಇರೋಂಥ ಒಂದು ನಾಟಕ. ಅಗೇನ್ ಯಾವ ಒಂದು ಜಗತ್ತನ್ನು ಕಟ್ಕೊಡುತ್ತಲ್ಲ ಒಂದು ನಾಟಕ, ಆ ಜಗತ್ತಿಂದ ಏನು ವಿಷಯನ ನಾವು ಇವಾಗಿನ ಜಗತ್ತಿಗೆ ನಾವೇನು ವಿಷಯನ ಸಾರ್ಬೋದು, ಏನು ವಿಷಯನ ಕೊಡಬಹುದು. ಐ ಥಿಂಕ್ ನಾನು ಗಿರೀಶ್ ಕಾರ್ನಾಡ್ ಅವ್ರು ಲಕ್ಕಿಲಿ ಅವರು ತೀರ್ಕೊಳ್ಳೋಕೆ ಮುಂಚೆ ಒಂದು ತಿಂಗಳ ಹಿಂದೆನೋ ಅವ್ರು ನಾನು ಭೇಟಿ ಮಾಡಿದ್ದೆ. ಅವ್ರು ಹೊಸ ನಾಟಕನ ಬರೆದಿದ್ರು ಅವರು.
ಅವಾಗ ಮೀಟ್ ಮಾಡಿದಾಗ ನಾನು ಅವ್ರಿಗೆ ಹೇಳಿದೆ, ಸರ್ ಹಿಂಗೆ ನಾನು ಈ ನಾಟಕ ಮಾಡ್ತಾ ಇದ್ದೀವಿ ನಮ್ಮ ತಂಡದವರು, ನನಗೆ ಪ್ರತಿ ಸಲ ಓದಿದಾಗ ಈ ಕ್ಯಾರೆಕ್ಟರ್ನ ನೀನು ಈ ಥರನೂ ತೊಗೋಬೋದು, ಈ ಥರನೂ ನನಗೆ ಪ್ರತಿ ಸಲ ಓದಿದಾಗೆಲ್ಲ ಏನೋ ಒಂದು ಹೊಸ ವಿಷಯ ಹೊರಗೆ ಬರ್ತಿದೆ ಅದರಲ್ಲಿ ಅಂತ ಅವ್ರು ಹಂಗೆ ಹೇಳಿದ. ಅದು ನೋಡಪ್ಪ, ನಾನು ಒಂದೇ ಸಲ ಬರ್ತಿರೋದು, ಅದು ನಿನ್ನ ಮೈಂಡ್ ಸೆಟ್, ನಿನ್ನ ಪರ್ಸ್ಪೆಕ್ಟಿವ್ ಅಷ್ಟೇ ಅದು. ಸೊ ಹಾಗೆ ಹಿ ವಾಸ್ ವೆರಿ ಹಂಬಲ್ ಅಬೌಟ್ ಇಟ್. ಅಂದರೆ ಅಲ್ಲಿ ಒಂದು ಸ್ಕೋಪ್ ಕೊಟ್ಟಿದ್ದಾರೆ ಅವರು, ಆ ಪಾತ್ರಗಳು ಬರ್ದಿರೋ ರೀತಿಯಲ್ಲಿ ನಾವು ಬೇರೆ ಥರ ಯೋಚನೆ ಮಾಡೋವಂಥ ಸ್ಪೇಸ್ ಇದೆ. ಅಂದರೆ ತುಂಬ ರಿಜಿಡ್ ಆಗಿ ಈ ಕ್ಯಾರೆಕ್ಟರ್ ಹೀಗೆ ಅನ್ನೋದು ಮಾಡಿಲ್ಲ. ಸೊ ಅದರಲ್ಲಿ ಬಿಜ್ಜಳನ್ ಕ್ಯಾರೆಕ್ಟರ್ ಆಗ್ಬೋದು, ನಾನು ಮಾಡಿದ್ದಲ್ಲ, ಬಟ್ ಸೋಬಿದೇವ ಅನ್ನೋ ಕ್ಯಾರೆಕ್ಟ್ರು, ಅದು ಎಷ್ಟು ಹ್ಯೂಮನ್ ಕ್ಯಾರೆಕ್ಟರ್ಸ್. ಇವಾಗ ನಾವು 700-800 ವರ್ಷದ ಹಿಂದೆ ನಡೆದಂಥ ಕಥೆ ಇದು, ಇವತ್ತಿಗೂ ಹೇಗೆ ಅದು ಆ್ಯಪ್ಟ್ ಆಗಿದೆ. ಇವತ್ತಿನ ಜಗತ್ತಲ್ಲೂ ನಾವು ಹೇಗೆ ಅದೇ ವಿಷಯದ ಮೇಲೆ ಜಗಳ ಆಡ್ತಿದ್ದೀವಿ, ಜಾತಿ, ಧರ್ಮ, ದೇವರು, ಅದು. ಸೊ ಒಂದು ಚೆನ್ನಾಗಿ ಬರೆದಿರೋ ಅಂತಹ ಒಂದು ಕಥೆ, ಅದಕ್ಕೆ ಕಾಲ ಅನ್ನೋದೊಂದು ಯಾವುದೇ ಥರದ ಬೌಂಡ್ರಿ ಹುಟ್ಟಾಕಲ್ಲ. ಸೊ ಯಾವುದೋ ಒಂದು ರೀತಿಲಿ ಇಟ್ ವಿಲ್ ಕೀಪ್. ಇವಾಗ ಶೇಕ್ಸ್ಪಿಯರ್ ನಾಟಕಗಳು ಒಂದೊಂದು ಎಷ್ಟು 800 ವರ್ಷ ಆದ್ರೂ ಮೇಲಾಗಿದೆ, ಈಗಲೂ ಅದು ಇವತ್ತಿನ ಕಾಲಕ್ಕೆ ನಾವು ವಿ ಕ್ಯಾನ್ ಸಮ್ಹೌ ರಿಲೇಟ್ ಟು ಇಟ್ ಅಂತ ಹೇಳಿದ್ರೆ, ಬಿಕಾಸ್ ಆಸ್ ಹ್ಯೂಮನ್ಸ್ ನಮ್ಮ ಎಮೋಷನ್ಸ್ ಏನು ಬದಲಾಗೋಗಲ್ಲ. ವಿ ಸ್ಟಿಲ್ ಸೀಕ್ ದ ಸೇಮ್ ಸಾರ್ಟ್ ಆಫ್ ವ್ಯಾಲಿಡೇಷನ್, ಸೇಮ್ ಸಾರ್ಟ್ ಆಫ್ ಲವ್ ಫ್ರಮ್ ಅದರ್ಸ್. ಸೊ ಹಾಗೆ ಐ ಆಮ್ ಲಕ್ಕಿ ದಟ್ ಐ ಗಾಟ್ ಟು ಡೂ ಸಚ್ ಪ್ಲೇಸ್. ಇನ್ನು ತುಂಬ ನಾಟಕಗಳಿದೆ, ಬಟ್ ನನಗೆ ನೀವು ಹಿಂಗೆ ಕೇಳಿದ ತಕ್ಷಣ ನೆನಪು ಬಂದಿದ್ದು ತಲೆದಂಡ. ಬಿಕಾಸ್ ಐ ಥಿಂಕ್ ನನಗೆ ಐ ಮಿಸ್ ದಟ್ ಪ್ಲೇಸ್ ಸೋ ಮಚ್. ನನಗೆ ನಮ್ಮ ತಂಡ ಮತ್ತೆ ಆ ನಾಟಕನ ಮಾಡಬೇಕು ಅಂತ ಆಸೆ. ಬಟ್ ಈಗ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಸುಮಾರು ಜನ ಆ್ಯಕ್ಟರ್ಸ್ ದೇ ಆರ್ ಆಲ್ ಇನ್ ಅ ಡಿಫ್ರೆಂಟ್ ಸ್ಟೇಜ್ ಆಫ್ ದೇರ್ ಕರಿಯರ್ಸ್. ಸೊ ಅವ್ರಿಗೆ ಫುಲ್ ಟೈಮ್ ಕೊಡೋಕ್ಕಾಗ್ತಿಲ್ಲ. ಆ್ಯಂಡ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ ಇಟ್ಕೊಂಡು ಮಾಡಿದಾಗ ಮಾತ್ರ ಚೆನ್ನಾಗಿರುತ್ತೆ ಅಂತ ನಮ್ಮ ನಂಬಿಕೆ. ಹಾಗೆ ನೈಸ್. ಈ ನಾಟಕದ ಫೀಲ್ಡ್ ಬಿಟ್ಟು ಆಚೆ ಬಂದರೆ, ಈಗ ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ, ನಿಮಗೆ ತುಂಬ ಅಂದರೆ ಈ ಕ್ಯಾರೆಕ್ಟರ್ ನನಗೆ ಮಾಡಬೇಕು ಅಂತ ಅನ್ಸೋದು, ಅಥವಾ ಇದು ಮಾಡಿದ್ರೆ ನನಗೆ ಸೂಟ್ ಆಗುತ್ತೆ ಅಂತ ಅನ್ಸೋದು ಯಾವ ಕ್ಯಾರೆಕ್ಟರ್ ನಿಮಗೆ ತಲೆಯಲ್ಲಿದೆ? ಹಾಗೆ ನಾವು ಆ್ಯಕ್ಟರ್ಸ್ ಎಲ್ಲರೂ ಡಿಲ್ಯೂಷನ್ ಮಾಡ್ತೀವಿ. ನಾವು ಯಾವುದೇ ಒಂದು ಒಳ್ಳೆ ಸಿನಿಮಾ ನೋಡಿದಾಗ ನಾನು ಮಾಡಬೇಕಿತ್ತು, ನಾನು ಹಿಂಗೆ ಮಾಡ್ತಿದ್ದೆ ಅಂತ. ಬಟ್ ಆಫ್ ಕೋರ್ಸ್ ವೆನ್ ಯು ಡೂ ಇಟ್ ಓನ್ಲಿ ಯು ಗೆಟ್ ಟು ನೋ. ಹಾಗೆ ಗೊತ್ತಿಲ್ಲ ನನಗೆ ನನಗೆ ಹಿಂಗೆ ಇದೇ ಥರ ಒಂದು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ನಾನು ಸಡನ್ನಾಗಿ ರಿಯಲೈಸ್ ಆಗಿದೆ, ಮೇ ಬಿ ನಾನು ಶ್ರೀಕೃಷ್ಣನ್ ಪಾತ್ರ ಮಾಡೋದಕ್ಕೆ ನನಗೆ ತುಂಬ ಆಸೆ ಇದೆ ಅಂತ ಅನ್ನಿಸ್ತು. ನನ್ನ ಇಷ್ಟ ದೇವರು ಗೊತ್ತಿಲ್ಲ, ನಾನು ಅದಕ್ಕೆ ಸೂಟ್ ಆಗ್ತೀನೋ, ನನ್ನ ಬಾಡಿ ಟೈಪ್ ಅದಕ್ಕೆ ಸೂಟ್ ಆಗುತ್ತೋ ಯಾವುದು ಗೊತ್ತಿಲ್ಲ. ಒಳಗಡೆಯಿಂದ ಆಸೆ ಅಂತೂ ಇದೆ, ದಿಸ್ ಕುಡ್ ಬಿ ಅ ಡ್ರೀಮ್ ರೋಲ್ ಅನ್ನೋದು. ಸುಮಾರು ಇದೆ ಅಂತವು ನನಗೆ. ಈಗ ಪ್ರಾಬಬ್ಲಿ ಇಮ್ಮಡಿ ಪುಲಕೇಶಿ 2 ದ ಸೆಕೆಂಡ್. ಸೊ ಅವ್ರ ಪಾತ್ರ ಏನಾದ್ರು ಸಿಕ್ಕಿದ್ರೆ ಮಾಡೋಕ್ಕೆ ಇಷ್ಟ ಆಗ್ಬೋದು. ಸೊ ನನ್ನಲ್ಲಿ ಯಾವ್ದಾದ್ರು ಡೈರೆಕ್ಟರ್ ಇವನು ಆ ಒಂದು ರಾಜನ ಪಾತ್ರ ನಿರ್ವಹಿಸಬಲ್ಲ ಅಂತ ಅವ್ರಿಗೆ ಅನಿಸ್ತು ಅಂದರೆ ಫಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗೆ ಸೊ ಇದೆ, ಎಲ್ಲ ಥರದ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ಅಂತೂ ಖಂಡಿತ ಇದೆ. ಯಾವುದು ಬರುತ್ತೆ, ಯಾವಾಗ ಬರುತ್ತೆ ನೋಡಬೇಕು. ಹೌದು. ಸೊ ಏನಿದು ಈ ನೇಮ್ ಅನಾಮಧೇಯ ಅಶೋಕ್ ಕುಮಾರ್, ನೇಮೇ ಹೇಳುತ್ತೆ ಅನಾಮಧೇಯ ನೇಮ್ ಇಲ್ದಲೇ ಇರೋದು, ಜೊತೆಗೆ ಅಶೋಕ್ ಕುಮಾರ್ ಅಂತ. ಈ ಟೈಟಲ್ ನೇಮ್ ಹೇಗೆ ಬಂತು, ಯಾರಿದು? ಸೊ ಇದು ಇಂಗ್ಲಿಷಲ್ಲಿ ಹಾಲಿವುಡಲ್ಲಿ ಫೈಂಡಿಂಗ್ ಜಾನ್ ಡೋ ಅಂತ ಒಂದು ಬರುತ್ತೆ. ಸೊ ಒಂದು ಕ್ರೈಮ್ ಆದಾಗ ಅಥವಾ ಯಾವುದೋ ಒಂದು ಬಾಡಿ ಸಿಕ್ಕಾಗ ಇರಬಹುದು, ಅಥವಾ ಯಾರೊಬ್ರು ಕ್ರೈಮ್ ಮಾಡಿದ್ದಾರೆ ಇದ್ದಾಗ ನಮಗೆ ಹೆಸರು ಗೊತ್ತಿಲ್ಲದೆ ಇದ್ದಾಗ ಅಶೋಕ್ ಕುಮಾರ್ ಅಂತ ಹೆಸರು ಕೊಡ್ತಾರೆ. ಸೊ ಟೈಟಲ್ ಆಗಿ ತಗೊಂಡಿದ್ದು. ಸೊ ಈ ಸಿನಿಮಾ ಅಲ್ಲಿ ಈ ಥರದೊಂದು ಕೊಲೆ ನಡೆದಿದೆ, ಈ ಕೊಲೆ ಯಾರು ಮಾಡಿದ್ದಾರೆ ಅನ್ನೋದು. ಸೊ ಕಾನ್ಸ್ಟೆಂಟ್ ಆಗಿ ಅವ್ನು ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬಗ್ಗೆ ಮಾತು ಬರ್ತಾನೆ ಇರೋದ್ರಿಂದ ಮೇ ಬಿ ಅವ್ನಿಗೊಂದು ಹೆಸರು ಕೊಡೋಣ ಅಂತ ಹೇಳಿ ಅಶೋಕ್ ಕುಮಾರ್ ಅಂತ. ಓಕೆ. ಸೊ ಹೆಸರು ಇಲ್ದಿರೋನ್ಗೆ ಅಶೋಕ್ ಕುಮಾರ್ ಅನ್ನೋ ಹೆಸರು, ಅದೊಂದು ಹೆಸರು ಕೊಟ್ಟಿದ್ದು. ಸೊ ಅದನ್ನೇ ಟೈಟಲ್ ಆಗಿ ವಿ ಥಾಟ್ ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟೈಟಲ್. ಈ ಕತೆ ಬಂದು ಯಾವ್ದಾದ್ರು ಒಂದು ಸ್ಟೋರಿ ನಡೆದಿರುವಂಥದ್ದ, ನೈಜ ಕತೆನಾ ಅಥವಾ ಇಲ್ಲ? ಇಟ್ ಇಸ್ ಸಾರ್ಟ್ ಆಫ್ ಬೇಸ್ಡ್ ಆನ್ ಅ ಟ್ರೂ ಸ್ಟೋರಿ. ಬಟ್ ಆಫ್ ಕೋರ್ಸ್ ನಾವು ಅದನ್ನ ಫಿಕ್ಷನಲೈಸ್ ಮಾಡಿದಾಗ ತುಂಬಾ ಲೇಯರ್ಸ್ ಆಡ್ ಆಗ್ತಾನೆ ಹೋಗುತ್ತೆ. ಸೊ ಬಟ್ ಯಾವ್ದೋ ಒಂದು ಕತೆ ಡೈರೆಕ್ಟರ್ ತಲೆಗೆ ನೀವು ನೋಡಿದ್ರೆ ಯಾವ್ದು ಎಲ್ಲಾ ಕಥೆಗಳು ಎಲ್ಲಾದ್ರೂ ಒಂದ್ ಕಡೆಯಿಂದ ಲಿಂಕ್ ಆಗೇ ಇರುತ್ತೆ, ಎಲ್ಲೊಂದ್ ಕಡೆಯಿಂದ ಇನ್ಸ್ಪೈರ್ ಆಗೇ ಇರುತ್ತೆ. ಸೊ ಹಾಗೆ ಯಾವುದೋ ಒಂದು ಆರ್ಟಿಕಲ್ನ ಸಾಗರ್ ಮತ್ತು ಬೆನಿ ಹೂಸ್ ದಿ ಕೋ ರೈಟರ್ ಆಫ್ ದ ಫಿಲ್ಮ್. ಸೊ ಇವರು ಸಾಗರ್ ಓದಿದ್ದು ನೆನಪಾಗಿ ಅದನ್ನ ಹೀಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಅಷ್ಟೇ. ಓಕೆ. ವಿತ್ ಸಮ್ yes of course a lot of additions, some ಅಲ್ಲ lot of additions. Okay. ಸೊ ಆ ಜಗತ್ತನ್ನ ಬದಲು ಮಾಡ್ತೀವಿ, ಈ ಥರದ ಇನ್ವೆಸ್ಟಿಗೇಷನ್ ಆಗೇ ಇರಲ್ಲ.
ಬಟ್ ಈ ಥರದ ಇನ್ವೆಸ್ಟಿಗೇಷನ್ ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಒಂದು ಕೇಸ್ನ ತೊಗೊಂಡು ಅದನ್ನು ಯಾವ್ಯಾವ ರೀತಿಲಿ ಹೇಳ್ಬೋದು, ಇಂಟ್ರೆಸ್ಟಿಂಗ್ ರೀತಿಲಿ ಹೇಳ್ಬೋದು, ಒಂದು ಥ್ರಿಲ್ಲರ್ ಆಗಿ ಒಂದು ಡ್ರಾಮಾ ಆಗಿ ಅನ್ನೋ ರೀತಿಯಲ್ಲಿ ಹಂಗೆ ಪ್ರೆಸೆಂಟ್ ಮಾಡಿದ್ದೀವಿ. ಸೊ ಈ ಟೀಸರ್ ನೋಡ್ತಾ ಇದ್ದೆ, ನಮ್ಮ ಸೀನಿಯರ್ ಆ್ಯಕ್ಟರ್ ಕಿಶೋರ್ ಸರ್ ಅವರು ಇದ್ದಾರೆ. ಸೊ ಕಿಶೋರ್ ಸರ್ ಅಂದ ತಕ್ಷಣವೇ ನಮ್ಮ ತಲೆಗೆ ಬರೋದು ಫುಲ್ಲು ಫೈಟಿಂಗ್ ಇರುತ್ತೆ, ಅವ್ರು ಫುಲ್ ಟೆರರ್ ಆಗಿರ್ತಾರೆ, ಫುಲ್ ಡಾಮಿನೇಟಿಂಗ್ ಆಗಿರ್ತಾರೆ ಕ್ಯಾರೆಕ್ಟರಲ್ಲಿ ಅಂತ. ಬಟ್ ಇಲ್ಲಿ ಟೀಸರಲ್ಲಿ ಇನ್ನು ಸ್ವಲ್ಪ ಉಲ್ಟಾಗಿದೆ, ನೀವು ಹೋಗಿ ಅವ್ರನ್ನ ಎದುರಿಸೋ ಥರ. ಸೊ ಹೇಗೆ ಅನ್ನಿಸ್ತು ಅವರೊಟ್ಟಿಗೆ ಕೆಲಸ ಮಾಡಿದಂಥ ಕ್ಷಣಗಳು, ಮೂಮೆಂಟ್ಸ್ ಎಲ್ಲ? ಸರ್ ನಮಗೆ ಸಾಗರ್ ಯಾವಾಗಲೂ ಹೇಳ್ತಿರ್ತಾರೆ, ಕಿಶೋರ್ ಸರ್ ಫಸ್ಟ್ ಹೇಳಿದ ವಿಷಯನೇ ಅದು, ನೋಡು ಪೊಲೀಸ್ ರೋಲ್ ಅಂದ್ರೆ ನನ್ನ ಹತ್ರ ಬರಬೇಡ ಅಂದ್ರೆ, ಬಿಕಾಸ್ ಅವ್ರಿಗೆ ಏನಾಗುತ್ತೆ, ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಆ ರೋಲ್ಗಳು ಮಾಡಲೇಬೇಕಾಗುತ್ತೆ, ಇಲ್ಲ ಅನ್ನೋ ಕೆಲಸದಲ್ಲಿ ಹೇಳಕ್ ಆಗದೆ ಇರ್ಬೋದು. ಸೊ ನಮ್ಮಲ್ಲಿ ಅವ್ರು ಹಿ ವಾಂಟೆಡ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್. ಸೊ ಅವರು ಆ ಎಕ್ಸ್ಪೆಕ್ಟೇಷನ್ ಅಂದ್ರೆ ಅವ್ರ ಆ ಥರದ್ದೊಂದು ಪಾಯಿಂಟ್ ಇಟ್ಟಿದ್ರಿಂದ ಸೊ ನನಗೆ ಆ ರೋಲ್ ಮಾಡೋ ಅಂತ ಆಪರ್ಚುನಿಟಿ ಸಿಕ್ತು. ಅಂದ್ರೆ ಇನ್ಫ್ಯಾಕ್ಟ್ ನಾನು ಫಸ್ಟ್ ಡೇ ಆಫ್ ದ ಶೂಟಲ್ಲೇ ಈ ಥರದ ಸೀಕ್ವೆನ್ಸ್ಗಳೆಲ್ಲ ಇತ್ತು, ಬೇರೆ ನಾನು ಅವ್ರನ್ನ ಗದರ್ಸೋದು, ಹೆದರ್ಸೋದು, ಕಿರ್ಚಾಡೋದು, ಹೊಡಿಯೋದು, ಅದೆಲ್ಲ. ಆಸ್ ಪರ್ಸ್ನಲಿ ನನಗೆ ಒಬ್ರ ಜೊತೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನಾನು ಅವ್ರು ಯಾವ ಥರದ್ದು ಎಷ್ಟು ಹೆಸರು ಮಾಡಿದ್ದಾರೆ ಅದು ನನಗೆ ಯೂಶಲಿ ವರ್ಕ್ ಅಂದರೆ ಆ ಥರ ನನ್ನ ತಲೆ ಓಡೋದೇ ಇಲ್ಲ. ಸೊ ಕಿಶೋರ್ ಅವರು ಈ ಪಾತ್ರನ ಮಾಡ್ತಾ ಇದ್ದಾರೆ, ನಾನು ಈ ಪಾತ್ರನ ಮಾಡ್ತಾ ಇದ್ದೀನಿ. ಟೆನ್ಷನ್ ಇದ್ದಿದ್ದೆಲ್ಲಿ ಅಂದರೆ ನನಗೆ ನನ್ನ ಲೈನ್ಸ್ ಬರ್ತಿರ್ಲಿಲ್ಲ, ಅಷ್ಟು ಫ್ಲೋ ಇರಲಿಲ್ಲ ಫಸ್ಟ್ ಡೇ. ಅಂದರೆ ಈ ಸಿನಿಮಾದಲ್ಲಿ ಮೋಸ್ಟ್ ಆಫ್ ದ ಮಾತು ನಾನೇ ಆಡೋದು. ಸೊ ನನಗೆ ಅಷ್ಟು ಇನ್ನೂ ಫ್ಲೋ ಸಿಕ್ಕಿರಲಿಲ್ಲ. ಫಸ್ಟ್ ಡೇ ಬೇರೆ ಇವ್ರು ಇದ್ದಾರೆ. ನನಗೆ ಭಯ ಇದ್ದಿದ್ದೇನು ಅಂದರೆ ಅವ್ರು ಇರಿಟೇಟ್ ಆಗಬಾರದು ಅನ್ನೋದು ಒಂದೇ. ಆಮೇಲೆ ಏನಾಗಿತ್ತು, ಅವರು ಎಲ್ಲ ಶಾರ್ಟ್ಸಲ್ಲೂ ಅವರಲ್ಲಿ ಇರೋರು, ಮೋಸ್ಟ್ ಆಫ್ ಶಾರ್ಟ್ಸಲ್ಲಿ ಕೂತಿರೋರು. ಎಷ್ಟೊಂದ್ಸಲಿ ಏನಾಗ್ಬಿಡುತ್ತೆ, ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಕೆಲವು ಸಲ ಅವ್ರು ಇರೋದೇ ಇಲ್ಲ. ಲೈಕ್ ಇವಾಗ ನಂದು ಮಾತ್ರ ಇತ್ತು ಮಾತುಕತೆ ಅಂದಾಗ ಮಾತ್ರ ಅವ್ರು ಎದ್ದು ಹೊಟ್ಟೋಗಿರ್ತಾರೆ. ನಮ್ದು ಮಾತ್ರ ಕ್ಲೋಸ್ ಅಪ್ ಅಥವಾ ಯಾರನ್ನೋ ಬೇರೆಯವ್ರಿಗೆ ಬಟ್ಟೆ ಹಾಕ್ಸ್ಬಿಟ್ಟು ಸಜೆಷನ್ ಅಲ್ಲಿ ಇಟ್ಟು ಶೂಟ್ ಮಾಡೋ ಥರ ಇರುತ್ತೆ. ಬಟ್ ಇದರಲ್ಲಿ ಏನಂದ್ರೆ ಸರ್ ಅಲ್ಲೇ ಕೂತಿದ್ರು, ಹಿ ವಾಸ್ ದೇರ್. ಸೊ ಇಟ್ ವಾಸ್ ಫ್ರಮ್ ಅ ಪಾಯಿಂಟ್ ದಟ್ another actor, my co-actor shouldn't get irritated or rather get pissed off ಅಂತ. ಸೊ ಅಲ್ಲಿ ಮೇ ಬಿ ಅವ್ರ ಸೀನಿಯಾರಿಟಿ ನನಗೊಂಚೂರು ಕಾಡ್ತಿತ್ತು. ಇಷ್ಟು ಸೀನಿಯರ್ ಆ್ಯಕ್ಟರ್ ಅವ್ರ ಮುಂದೆ ನಾನು ಈ ಥರ ತುಂಬ ಸುಮ್ಮನೆ ಎಕ್ಸ್ಟ್ರಾ ಟೇಕ್ಸ್ ತೊಗೋತಾ ಇದ್ರು, ಅದು ಏನು ಅನ್ಕೋತಾರೋ ಹೇಗೆ ಅನ್ಕೋತಾರೋ ಅನ್ನೋಬಿಟ್ರೆ. ಬಟ್ ಅದರ್ವೈಸ್ ಹಿ ವಾಸ್ ವೆರಿ ಈಸಿ ಟು ವರ್ಕ್ ವಿತ್. ಅವರು ಐ ಥಿಂಕ್ ಪ್ರಾಬಬ್ಲಿ ಎವ್ರಿಬಡಿ ಆನ್ ದ ಸೆಟ್ ವಿಲ್ ಬಿ ಏಬಲ್ ಟು ಸೇ ತುಂಬ ಅಂದರೆ ತುಂಬ ಸಿಂಪಲ್ ಮನುಷ್ಯ. ಒಬ್ಬ ದೊಡ್ಡ ಆಕ್ಟರ್, ಇವಾಗ ಒಬ್ಬ ರಜನಿಕಾಂತ್ ಅವ್ರ ಜೊತೆಗೆ ಇವಾಗ ಸಲ್ಮಾನ್ ಖಾನ್ ಅವ್ರ ಜೊತೆ ಆಕ್ಟ್ ಮಾಡ್ತಿದ್ದಾರೆ. ಸೊ ಈ ತರ ದೊಡ್ಡ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದವರು ಅನ್ನೋ ಒಂದು ಯಾವುದೇ ಒಂದು ಸಣ್ಣ ಆಟಿಟ್ಯೂಡ್ ತೋರ್ಸಲ್ಲ ಅವರು. ಈಸ್ ವೆರಿ ಗ್ರೌಂಡೆಡ್, ವೆರಿ ಡೌನ್ ಟು ಅರ್ತ್. ಆ ಥರದ್ದು ನಾನು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ಸೊ ಹಾಗೆ ಹಿ ವಾಸ್ ವೆರಿ ಕೋಆಪರೇಟಿವ್. ಆ ಒಂದು ಸೆಕೆಂಡು ಅವರು ಯಾವುದೇ ಮೂಮೆಂಟಲ್ಲೂ ಇರಿಟೇಷನ್ ತೋರಿಸಲಿಲ್ಲ. ಬಿಕಾಸ್ ಕೆಲಸಲ್ಲಿ ಹೇಳಬೇಕಾಗಿ ಬರಲ್ಲ, ನಾವು ನೋಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇರಿಟೇಟ್ ಆಗ್ತಿದೆ ಅಂತ ತಕ್ಷಣ ನಮ್ಗೆ ಎಕ್ಸ್ಟ್ರಾ ಟೆನ್ಷನ್ ಆಗಿ ಸ್ಟಾರ್ಟ್ ಆಗೋಗುತ್ತೆ. ಅವರು ಹಿ ವಾಸ್ ಆಲ್ವೇಸ್ ಕಾಮ್, ಪರವಾಗಿಲ್ಲ ಬಿಡಿ ಆಗುತ್ತೆ, ಇಟ್ಸ್ ಓಕೆ, ಫಸ್ಟ್ ಡೇ ಹಾಗೆ ಅಂತ. ಸೊ ಫಸ್ಟ್ ಹಾಫ್ ಆಫ್ ದ ಫಸ್ಟ್ ಡೇ ಆಫ್ ಶೂಟ್ ಐ ವಾಸ್ ಅ ಲಿಟಲ್ ಫಿನಿಕಿ, ಅಂದರೆ ಗೊತ್ತಾಗ್ತಿರಲಿಲ್ಲ, ಇನ್ನೂ ಒಂದಷ್ಟು ಹೋಲ್ಡ್ ಸಿಕ್ಕಿರಲಿಲ್ಲ. ಐ ಥಿಂಕ್ ಸೆಕೆಂಡ್ ಹಾಫಿಂದ ನಾನು ಐ ಆಲ್ಸೋ ಪಿಕ್ಡ್ ಅಪ್ ಆ್ಯಂಡ್ ದೆನ್ ಇಟ್ ವಾಸ್ ಗುಡ್ ಫನ್ ಆ್ಯಂಡ್ ನೈಸ್ ಗಿವ್ ಆ್ಯಂಡ್ ಟೇಕ್. ತುಂಬ ಗಿವ್ ಆ್ಯಂಡ್ ಟೇಕ್ ಇದೆ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಗಳೇ ಹಾಗೆ, ನಾನು ಪೊಲೀಸು, ಅವರು ರಿಪೋರ್ಟರು. ಸೊ ನಮ್ಮ ಐಡಿಯಾಲಜೀಸ್ ಇದ್ರ ಫೈಟ್ ಇದೆ ಥ್ರೂ ದಿ ಇನ್ವೆಸ್ಟಿಗೇಷನ್. ಸೊ ನಾನು ಟಾಂಟ್ ಮಾಡೋದು, ಅವ್ರು ನನಗೆ ಟಾಂಟ್ ಮಾಡೋದು. ಸೊ ಇಟ್ ವಾಸ್ ಅ ವೆರಿ ನೈಸ್ ಗಿವ್ ಅಂಡ್ ಟೇಕ್. ಸೂಪರ್ವಾಗಿತ್ತು. ನಿಮಗೆ ಫಸ್ಟ್ ಟೈಮ್ ಇದು ನೀವು ಮೂವಿ ಓಕೆ ನಾನು ಈ ರೋಲ್ನ ಪ್ಲೇ ಮಾಡ್ತಿದ್ದೆ ಅಂದ್ರೆ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಓಕೆ, ಸೊ ಏನಾಯಿತು, ನಾನು ಐ ವಾಸ್ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಬಿಫೋರ್. ಅಂದರೆ ತುಂಬ ಮುಂಚೆಯಿಂದನೇ ಡಿಸ್ಕಷನ್ ಇತ್ತು. ಬಟ್ ನಾವು ಆವಾಗ ವಿ ಕುಡಂಟ್ ಗೋ ಆನ್ ಫ್ಲೋರ್ಸ್. ನಾನು ಇನ್ನೊಂದು ರೋಲ್ ಮಾಡಬೇಕು ಇದರಲ್ಲಿ, ದೇರ್ಸ್ ಅ ವೆರಿ ಅದರ್ ಇಂಪಾರ್ಟೆಂಟ್ ರೋಲ್ ಇನ್ ದಟ್ ಫಿಲ್ಮ್. ಸೊ ಆ ರೋಲ್ ಮಾಡಬೇಕಿತ್ತು. ನನ್ನ ರೋಲ್ ಅತಿರತ್ ರೋಲ್ನ ಇನ್ನೊಬ್ರು ಆ್ಯಕ್ಟರ್ ಮಾಡಬೇಕಿತ್ತು. ಬಟ್ ಹಿ ಶಿಫ್ಟೆಡ್ ಟು ಬಾಂಬೆ. ಸೊ ಸಾಗರ್ ಅಂಡ್ ಟೀಮ್ ಹುಡುಕ್ತಾನೆ, ಸಾಗರ್ ಅಂಡ್ ಶಿವ ಇಬ್ರು ಹುಡುಕ್ತಾ ಇದ್ರು ಆ್ಯಕ್ಟರ್ಸ್, ಯಾರನ್ನ ಇದು ಮಾಡೋದು ಅಂತ. ನಾನು ಕೋಇನ್ಸಿಡೆಂಟ್ಲಿ ಐ ಹ್ಯಾಪನ್ ಟು ಕಾಲ್ ದೆಮ್ ದಟ್ ಟೈಮ್. ಹೀಗೆ ಕಿಶೋರ್ ಸರ್ ಡೇಟ್ ಸಿಕ್ಕಿದೆ, ಸೆಪ್ಟೆಂಬರ್ 4th ವಿ ಸ್ಟಾರ್ಟಿಂಗ್ ಶೂಟ್, ವಿ ಗೋಯಿಂಗ್ ಆನ್ ಫ್ಲೋರ್ಸ್ ಅಂತ ಹೇಳಿದ್ರು. ಅದ್ರದ್ದಾಯ್ತಾ ಯಾರಾದರೂ ಅಂತ. ಬಿಕಾಸ್ ನಾನು ಮುಂಚೆನೂ ಕೇಳಿದ್ದೆ ನಾನು ಮಾಡಬೇಕು ಅಂತ. ಬಟ್ ಆ ಟೈಮಲ್ಲಿ ಆಚಾರ್ಯನ್ಕೋ ನಾನು ಶೂಟ್ ಮಾಡ್ತಿರ್ಬೇಕಾದ್ರೆ ನಾನು ತುಂಬ ಸ್ಲಿಮ್ ಡೌನ್ ಆಗಿಬಿಟ್ಟಿದ್ದೆ. ಆ ಪೊಲೀಸ್ ರೋಲ್ಗೆ ಆಗಲ್ಲ, ಕಷ್ಟ ಆಗುತ್ತೆ, ಲುಕ್ಸ್ ವಿಲ್ ನಾಟ್ ಮ್ಯಾಚ್ ಅಂತ ಹೇಳಿದರು. ಆ ಕಾಲ್ ಮಾಡಿದಾಗ ನಾನು ಅಂದರೆ ನನಗೆ ಕೇಳಬೇಕೋ ಕೇಳಬಾರ್ದೋ, ಸರಿನೋ ತಪ್ಪು ಅನ್ನೋ ಪ್ರಶ್ನೆ.
ನಾನು ಹಂಗೂ ಧೈರ್ಯ ಮಾಡ್ಬಿಟ್ಟು ಸಾಗರ್ ಇಫ್ ಇಟ್ ಇಸ್ ಸ್ಟಿಲ್ ಓಪನ್, ನೀವು ಯಾರನ್ನೂ ಫೈನಲ್ ಮಾಡಿಲ್ಲ ಅಂದರೆ ವುಡ್ ಲೈಕ್ ಟು ಟ್ರೈ. ಹೌದಾ, ಓಕೆ, ನಾನು ಯೋಚನೆ ಮಾಡಿ ಹೇಳ್ತೀನಿ, ಫೋನ್ ಇಟ್ಟರು. ಆಮೇಲೆ ಐ ಥಿಂಕ್ ಇನ್ನೊಂದು 2 ಅವರ್ ಆದಮೇಲೆ ಕಾಲ್ ಮಾಡೋರು, ಹರ್ಷಲ್ ನೀವು ಇವಾಗ ನನಗೊಂದು 4 o'clock ಒಳಗಡೆ ನಾನು ಆಫೀಸಿಗೆ ಬಂದರೆ ನಿಮ್ಗೆ ಆ ರೋಲ್ ಕೊಡೋ ಚಾನ್ಸ್ ಇದೆ. ಇಲ್ಲ ಅಂದರೆ ಇಲ್ಲ. ನಾನು ಟಿಕೆಟ್ಸ್ ಬುಕ್ ಮಾಡಿಬಿಟ್ಟಿದ್ದೀನಿ. ಅವತ್ತು ಸಪ್ತಸಾಗರ ಸೈಡೇ ರಿಲೀಸ್ ನಂದು. ಓಕೆ. ಸೊ ಫಸ್ಟ್ ಡೇ ನನಗೆ ಐ ವಾಂಟ್ ಟು ಗೋ ವಾಚ್ ದ ಫಿಲ್ಮ್. ಅದೆಲ್ಲ ಗೊತ್ತಿಲ್ಲ ನನಗೆ. ನೀವು ನೋಡಿ 4 o'clock ಒಳಗಡೆ ನೀವು ಬರ್ತೀರಾ, ಬಂದರೆ ರೋಲ್ ಸಿಗುತ್ತೆ, ಇಲ್ಲ ಇಲ್ಲ. ಸೊ ಸೀದಾ ಎಲ್ಲ ಶಿಫ್ಟ್ ಮಾಡಿ ಪ್ಲ್ಯಾನ್ಸ್ ಎಲ್ಲ ಸೀದಾ ಅಲ್ಲಿ ಹೋದೆ. ಯೂನಿಫಾರ್ಮ್ ಇತ್ತು, ಟ್ರೈ ಮಾಡಿದೆ, ಓಕೆ ಡನ್, ಸ್ಟಾರ್ಟೆಡ್. ಈಗ ನಿಮ್ಮದು ಆಚರಣ್ ಕೋ ಇದ್ರದ್ದು ಬಂದು ಒಂದೊಂದು ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ. ಸೊ ಅದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಮತ್ತೆ ಗುರುದತ್ ಅವ್ರ ಪ್ರೊಡಕ್ಷನಲ್ಲಿ ಬಂದಿರುವಂಥದ್ದು. ಅಲ್ಲಿ ಇದ್ದಿದ್ದು ಫಿಸಿಕ್ಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್, ಎಕ್ಸ್ಪೆಕ್ಟೇಷನ್ಸ್ ತುಂಬ ಡಿಫ್ರೆಂಟ್ ಇರುತ್ತೆ. ಇನ್ ಲುಕ್ ವೈಸ್ ಆಲ್ಸೋ ಇಟ್ ಈಸ್ ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನೀವು ಹೇಗೆ ತಯಾರಿ ಮಾಡ್ಕೊಂಡ್ರಿ ಅದಕ್ಕೆ, ದಟ್ ಐ ಹ್ಯಾವ್ ಟು ಡೂ ದಿಸ್ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು? ಸಿ, ಲುಕ್ಸ್ ಅನ್ನೋದು ಅಫ್ಕೋರ್ಸ್ ವಿಲ್ ಡೆಫಿನೆಟ್ಲಿ ಮ್ಯಾಟರ್, ಇಲ್ಲ ಅಂತ ಹೇಳಲ್ಲ, ಬಟ್ ಮೆಂಟಲಿ ಪ್ರಿಪೇರ್ ಆಗೋದು ಇಸ್ ಮೋರ್ ಇಂಪಾರ್ಟೆಂಟ್ ಅನ್ನೋ ನಂಬಿಕೆ ನನಗೆ. ಅಫ್ಕೋರ್ಸ್ ವಿಜುವಲ್ ವಿಲ್ ಏಡ್ ಟು ದ ಕ್ಯಾರೆಕ್ಟರ್ಸ್, ಇದು ಬಿಲೀವಬಿಲಿಟಿ. ಸೊ ಲಕ್ಕಿಲಿ ಏನಾಗಿತ್ತು, ನಾನು ಆ ಟೈಮಲ್ಲಿ ಶಾರ್ಟ್ ಹೇರಲ್ಲೇ ಇದ್ದೆ. ಸೊ ಐ ಥಿಂಕ್ ದ ಯೂನಿವರ್ಸ್ ಮೇಡ್ ಇಟ್ ಹ್ಯಾಪನ್. ಲುಕ್ಸ್ ವಾಸ್ ವೆರಿ ಕ್ಲೋಸ್ ಟು ಇಟ್. ನಾನೇನಾದ್ರೆ ಗಡ್ಡ ಮೀಸೆ ತುಂಬ ಜಾಸ್ತಿ ಇತ್ತು, ಅದನ್ನು ಐ ಜಸ್ಟ್ ಹ್ಯಾಡ್ ಟು ಗೆಟ್ ಇಟ್ ರಿಮೂವ್ಡ್. ಸೊ ಅದೆಲ್ಲ ಲುಕ್ಸ್ ವಾಸ್ ಟೇಕನ್ ಕೇರ್ ಆಫ್ ಈಸಿಲಿ. ಬಟ್ ನನಗೆ ಟೆನ್ಷನ್ ಏನಾಗೋಗಿತ್ತು ಅಂದರೆ, ನಾನು ಲೈಕ್ 3 days ಬಿಫೋರ್ ದ ಶೂಟ್ ಐ ವಾಸ್ ಫೈನಲೈಸ್ಡ್ ಫಾರ್ ದ ಕ್ಯಾರೆಕ್ಟರ್. ಸೊ ನನಗೆ ವಿಲ್ ಇಟ್ ಬಿ ಎನಫ್ ಅನ್ನೋ ಒಂದು ಭಯ. ಸಾಕಾ ಇಷ್ಟು ಪ್ರಿಪ್ರೇಷನ್ನು? ನಾನು ಆವಾಗ ಏನು ಮಾಡಿದೆ, ನನ್ನೊಬ್ಬ ಕ್ಲೋಸ್ ಫ್ರೆಂಡ್ ಹೀಸ್ ಅ SI ಕೋರಮಂಗಲ ಸ್ಟೇಷನಲ್ಲಿ, ಸತೀಶ್ ಅಂತ. ಅವನು ಫೋನ್ ಮಾಡಿ ಹಿಂಸೆ ಕೊಡೋಕೆ ಶುರು ಮಾಡಿದೆ. ಹೇಳು ಮಗ, ಹೆಂಗಿರುತ್ತೆ ನಿಮ್ಮ ಲೈಫ್, ಹೇಗಿರುತ್ತೆ? ಬಿಕಾಸ್ ನಾವು ಯಾವತ್ತಿದ್ರೂ ಹೊರಗಡೆಯಿಂದನೇ ನೋಡ್ತಿರ್ತೀವಿ, ಇವರು ಮನೆಗೆ ಬರಲ್ಲ, ತುಂಬ ಟೈಮು ಸ್ಟೇಷನ್ಲೇ ಇರುತ್ತೆ, ಇಂಥ ಕೇಸ್ಗಳನ್ನ ಸಾಲ್ವ್ ಮಾಡ್ತಿರ್ತಾರೆ, ಪ್ರಾಬ್ಲಿ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೋ ಅಂತ. ಅಂದರೆ ತುಂಬ ಒಂದು ಸೂಪರ್ಫಿಷಿಯಲ್ ಲೇಯರಲ್ಲೇ ನಾವು ನೋಡ್ತಿರ್ತೀವಿ ಹೊರತು, ಸಡನ್ನಾಗಿ ಈ ರೋಲ್ ಮಾಡಬೇಕು ಅಂದ ತಕ್ಷಣ ಅಯ್ಯೋ ಇನ್ನೊಂಚೂರು ಅರ್ಥ ಆಗಬೇಕಿತ್ತಲ್ಲ, ಇನ್ನೊಂಚೂರು ನಾನು ತಿಳ್ಕೊಂಡಿರ್ಬೇಕಿತ್ತು ಅಂತಲ್ಲ. ಸೊ ಸತೀಶ್ ಹಿಂಗೆ ಯಾವಾಗಲೂ ಫೋನ್ ಮಾಡ್ತಿದ್ದೆ. ಅಲ್ಲಿ ನಾನು ಇನ್ಫ್ಯಾಕ್ಟ್ ಸೆಟ್ಟಲ್ಲಿ ಬೆಳಗ್ಗೆ ಹೋಗಿ ಕೂತಾಗ್ಲೂ ಕೂಡ, ಮಗ ಹಿಂಗಿದೆ ನೋಡು, ಇದು ಕರೆಕ್ಟ್ ಆಗಿದೆಯಾ, ಹಿಂಗೆ ಸಲ್ಯೂಟ್ ಮಾಡ್ಬೇಕಂದ್ರೆ ಹಿಂಗೆ ಚೆಸ್ಟ್ ಔಟ್ ಮಾಡಬೇಕು. ಎವ್ರಿ ಸಿಂಗಲ್ ಥಿಂಗ್. ಪಾಪ ಅವನು ಡ್ಯೂಟಿಲಿ ಇದ್ರೂ ಹೊರಗೆ ಬಂದ್ಬಿಟ್ಟು, ಮಗ ಒಂದು 10 ನಿಮಿಷ ಕೊಡು ನಾನು ಮಾಡ್ತೀನಿ ಅಂದ್ಬಿಟ್ಟು 10 minutes ಆದ್ಮೇಲೆ ಪಾಪ ಮತ್ತೆ ಫೋನ್ ಮಾಡಿ ಹಿಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದ. ಪ್ರೊಸೀಜರಲ್ ವರ್ಡ್ಸ್ ಏನು ಯೂಸ್ ಮಾಡ್ತಾರೆ, ಟರ್ಮ್ಸ್ ಏನು ಯೂಸ್ ಮಾಡ್ತಾರೆ ಇನ್ವೆಸ್ಟಿಗೇಷನಲ್ಲಿ, ಆ ಥರದ್ದು ಸುಮಾರು ಡಿಸ್ಕಷನ್ಸ್ ನಡೀತಾ ಇತ್ತು. ಆ್ಯಂಡ್ ಅಗೇನ್ ಸಾಗರ್ ವಾಸ್ ವೆರಿ ಕ್ಲಿಯರ್, ನನಗೆ ಇಷ್ಟು ಹೀಗಿಗೆ ಬೇಕು ಅನ್ನೋದು ಅವ್ರ ಕ್ಲಾರಿಟಿನೂ ತುಂಬ ಕ್ಲಿಯರ್ ಆಗಿತ್ತು. ಸೊ ಅವ್ರು ನಮಗೆ ಬೋತ್ ಕಿಶೋರ್ ಸರ್ಗೂ ನನಗೂ ಇಬ್ರಿಗೂ ಫ್ರೀ ಹ್ಯಾಂಡ್ ಕೊಟ್ಟರು. ಕಾನ್ಫಿಡೆನ್ಸ್ ಇತ್ತು ಸಾಗರ್ಗೆ ದಟ್ ದೀಸ್ ಗೈಸ್ ದೇ ನೋ ವಾಟ್ ದೇ ಆರ್ ಡೂಯಿಂಗ್, ಆ್ಯಂಡ್ ಅದನ್ನು ಬಿಟ್ಕೊಟ್ರೆ ಸಾಕು ಅಂತ. ಸೊ ಐ ಥಿಂಕ್ ಇನಿಷಿಯಲಿ ನಾನು ಹೇಳ್ದಂಗೆ ಫಸ್ಟ್ ಹಾಫ್ ಆಫ್ ದ ಡೇ ಸ್ವಲ್ಪ ಆ ಕಡೆ ಇತ್ತು, ಬಟ್ ದೆನ್ ಆಮೇಲೆ ಇಟ್ ಸಾರ್ಟ್ ಆಫ್ ಸೆಟಲ್ ಡೌನ್. ಐ ಹೋಪ್ ದಿ ಆಡಿಯನ್ಸ್ ವಿಲ್ ಲೈಕ್ ವಾಟ್ ಯು ಹ್ಯಾವ್ ಡನ್. ಹೇಗೆ ಅನಿಸ್ತು ಈ ಒಂದು ಕಂಪ್ಲೀಟ್ ಹೊಸ ಟೀಮ್, ನ್ಯೂ ಟೀಮ್ ಜೊತೆ ವರ್ಕ್ ಮಾಡಿದ್ದು? ನ್ಯೂ ಟೀಮ್ಗಳ ಜೊತೆ ವರ್ಕ್ ಮಾಡೋ, ಅಫ್ಕೋರ್ಸ್ ದೇರ್ ಇಸ್ ಅ ಪಾಸಿಟಿವ್, ದೇರ್ ಇಸ್ ಅ ನೆಗೆಟಿವ್ ಟು ಎವ್ರಿಥಿಂಗ್. ಪಾಸಿಟಿವ್ ಏನು ಅಂದರೆ, ವಿ ಕ್ಯಾನ್ ಆಲ್ವೇಸ್ ಕೀಪ್ ಎಕ್ಸ್ಪೆರಿಮೆಂಟಿಂಗ್, ಹೊಸದೇನೋ ಮಾಡಬೇಕು. ಆ ಒಂದು ಎನರ್ಜಿ, ಒಂದು ಜೋಶ್ ಏನಂತಿರುತ್ತಲ್ಲ ಹೊಸ ಟೀಮ್ಗಳ ಜೊತೆ, ಅದು ಪ್ರಾಬಬ್ಲಿ ನನಗೆ ಸೆಟ್ ಆಗಿರೋ ಹಳೆಯ ಪ್ರೊಡಕ್ಷನ್ಸು ಅದ್ರಲ್ಲಿ ಅದು ಸಿಗೋದೇ ಇಲ್ಲ. ಬಿಕಾಸ್ ಇಲ್ಲಿ ಏನಾಗ್ತಿದೆ, ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ, ಹೊಸದಾಗಿ ಏನಾದ್ರು ಮಾಡ್ಬೋದಾ ಅಂತ ನೋಡ್ತಿದ್ದಾರೆ. ಬಜೆಟ್ಗಳು ಒಂಚೂರು ಕನ್ಸ್ಟ್ರೈಂಟ್ಸ್ ಇರುತ್ತೆ. ಸೊ ಅದು ಎಲ್ಲದನ್ನು ಮೀರಿ ಹೌ ಡು ವಿ ಕಮ್ ಅಪ್ ವಿತ್ ಅ ಗುಡ್ ಪ್ರಾಡಕ್ಟ್. ಸೊ ಫೋಕಸ್ ಯಾವಾಗಲೂ ಅದ್ರ ಮೇಲೆ ಇರುತ್ತೆ. ನಮ್ಮ ಏನೇ ಯಾವುದೊಂದು ಪರ್ಟಿಕ್ಯುಲರ್ ವಿಷಯಗೆ ಬಜೆಟಿಂದ ನಾವು ಅದನ್ನು ಕಟ್ ಡೌನ್ ಮಾಡಲೇಬೇಕು ಅಂತಾದಾಗ ಯು ವಿಲ್ ಫೈಂಡ್ ಅನ್ ಅದರ್ ಆಪ್ಷನ್ ಫಾರ್ ಇಟ್ ಇಮಿಡಿಯೇಟ್ಲಿ. ಸೊ ಅದು ಮಜಾ. ಆಮೇಲೆ ಏನಾಗುತ್ತೆ, ಎಲ್ಲರೂ ಒಂದು ಟೀಮಾಗಿ ಕೆಲಸ ಮಾಡ್ತಿರ್ತೀವಿ. ಪ್ರೊಡಕ್ಷನ್ ದೊಡ್ಡದಾಗ್ತಾ ಹೋದಂಗೆ ಏನಾಗುತ್ತೆ, ಆ್ಯಕ್ಟರ್ಸ್ ಎಲ್ಲ ಒಂದು ಕ್ಯಾರವಾನಲ್ಲಿ ಇರ್ತಾರೆ, ಡೈರೆಕ್ಷನ್ ಟೀಮ್ ಎಲ್ಲ ಒಂದು ಕಡೆ ಇರುತ್ತೆ, ಪ್ರೊಡಕ್ಷನ್ ಅವ್ರಲ್ಲಿ ಒಂದಿರುತ್ತೆ. ಸೊ ಇಲ್ಲಿ ಈ ಥರದ್ದು ಸಣ್ಣ ಸೆಟಪ್ಗಳಲ್ಲಿ ಹೊಸ ಟೀಮ್ಗಳಲ್ಲಿ ಏನಾಗುತ್ತೆ, ಎಲ್ಲರೂ ಜೊತೆಲೇ ಇರ್ತೀವಿ, ಎಲ್ಲರೊಟ್ಟಿಗೂ ಬೆರಿಬೋದು. ಸೊ ಈ ಥರದ್ದು ಏನಾದ್ರು ಇಶ್ಯೂಸ್ ಇದ್ದಾಗ ವಿ ಕ್ಯಾನ್ ಸಾಲ್ವ್ ಇಟ್ ಟುಗೆದರ್. ಐ ಥಿಂಕ್ ಇಟ್ಸ್ ಅ ವೆರಿ ಹೋಲ್ಸಮ್ ಫೀಲಿಂಗ್ ಈ ಥರದ್ದೊಂದು ಈ ಥರದ್ದು ಮಾಡಿದಾಗ. ಇಟ್ ವಾಸ್ ಫನ್, ಇಟ್ ವಾಸ್ ಡೆಫಿನೆಟ್ಲಿ ಫನ್. ನಾವು ನೈಟ್ ಶೂಟ್ಸ್ ಮಾಡಿದ್ವಿ ಸುಮಾರು, ಎಲ್ಲ ಮಜಾ ಇತ್ತು. ಅಂದರೆ ಯಾವುದೇ ಪಾಯಿಂಟ್ ಅಯ್ಯೋ ಗುರು ಯಾಕೆ ಬಂದಿದ್ದೀವಿ ಗುರು
ಅನ್ನೋ ಥರ ಇರಲಿಲ್ಲ, ಟೈಮ್ ವೇಸ್ಟ್ ಆಗಿರಲಿಲ್ಲ, ಎಷ್ಟು ನೀಟಾಗಿ ಪ್ಲಾನ್ ಆಗಿತ್ತು. ಆಮೇಲೆ ಲಕ್ಕಿಲಿ ನಮ್ಮ ಸೆಟಪ್ ಕೂಡ ಹಾಗೆ ಇತ್ತು. ಸೊ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಿರೋ ಸೀಕ್ವೆನ್ಸ್ ಏನು ನೀವು ಟೀಸರಲ್ಲಿ ಟ್ರೈಲರ್ಲಿ ಮುಂದೆ ನೋಡ್ತೀರಾ. ಸೊ ಎಲ್ಲಾನು ಆ ಒಂದು ಪೋರ್ಷನ್ ಮಾತ್ರ ಅಲ್ಲಿ ಇರೋದೇ ಲಿಮಿಟೆಡ್ ನಂಬರ್ ಆಫ್ ಆ್ಯಕ್ಟರ್ಸ್, ದ ಲೊಕೇಶನ್ ಇಸ್ ಒನ್ ಲೊಕೇಶನ್. ಸೊ ಇಲ್ಲಿ ಎಷ್ಟು ನೀಟಾಗಿ ಪ್ಲಾನ್ ಇತ್ತು ಅಂದ್ರೆ ನಾವು ಇನ್ಫ್ಯಾಕ್ಟ್ ವಿ ಫಿನಿಶ್ಡ್ ಕಪಲ್ ಆಫ್ ಡೇಸ್ ಬಿಫೋರ್ ದ ಸ್ಕೆಡ್ಯೂಲ್. ಸೊ ಯಾವುದೇ ಥರದ್ದು ಡಿಸ್ಟ್ರಾಕ್ಷನ್ಸ್ ಇಲ್ಲ, ಏನೂ ಇಲ್ಲ. ನಾವು ಕೂತ್ವಾ, ಶೂಟ್ ಮಾಡಿದ್ವಾ, ಈ ಸೀನ್ ಮುಗೀತಾ, ನೆಕ್ಸ್ಟ್ ಸೀನ್ಗೆ ಪ್ರಿಪೇರ್ ಆದ್ವಾ, ಮೇಕಪ್, ಊಟ ಮಾಡಿದ್ವಾ, ಮತ್ತೆ ಗೋ ಬ್ಯಾಕ್ ಆ್ಯಂಡ್ ಶೂಟ್. ಸೊ ಯಾವುದೂ ಡಿಲೇಗಳಿಲ್ಲದೆ ತುಂಬ ಅದ್ಭುತವಾಗಿ ಸ್ಮೂತಾಗಿ ಮುಗ್ದಂಥ ಪ್ರೊಡಕ್ಷನ್, ಎಸ್ಪೆಷಲಿ ದಿಸ್ ಒನ್. ಸೊ ಈ ಟೀಸರ್ ನೋಡಿದ್ರೆ ತುಂಬ ಸೀರಿಯಸ್ ಆಗಿರೋ ಕ್ಯಾರೆಕ್ಟರ್ಸೇ ಬರ್ತಾ ಇದೆ. ಲೈಕ್ ನೀವು ಆಗಿರ್ಬೋದು, ಟಾಂಟ್ ಕೊಡೋದಾಗಿರ್ಬೋದು, ಇನ್ವೆಸ್ಟಿಗೇಷನ್, ಇದರಲ್ಲಿ ಏನಾದರೂ ಕಾಮಿಡಿ ಎಲಿಮೆಂಟ್ ಕೂಡ ಆ್ಯಡ್ ಆಗಿದೆಯಾ ಅಥವಾ? ಇಟ್ಸ್ ಅ ವೆರಿ ಸೀರಿಯಸ್ ಫಿಲ್ಮ್. ಇಟ್ ಇಸ್ ವೆರಿ ಕ್ಲಿಯರ್. ಕ್ರೈಮ್ ಇನ್ವೆಸ್ಟಿಗೇಷನ್ ಆಗ್ತಿರೋದೆ ಅರ್ಜೆಂಟಾಗಿ, ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಅರ್ಜೆಂಟಾಗಿ ಅದನ್ನು ನಾವು ಸಾಲ್ವ್ ಮಾಡಬೇಕು ಅನ್ನೋ ಪ್ರೆಷರ್ ಇರೋದ್ರಿಂದ ಆ ಥರದ್ದು ಯಾವುದೇ ನಮಗೆ ಎಸ್ಕೇಪ್ ರೂಟ್ಗಳಿರಲಿಲ್ಲ. ಬಟ್ ನಮ್ಮ ಕಾಂತರಾಜ್ ಕಡ್ಡಿಪುಡಿ ಅವರು, ಆಮೇಲೆ ಮುನಿ ಅಂತ ಆ್ಯಕ್ಟರ್ಸ್ ಯಾರಿದ್ದಾರೆ, ಅವರ ಒಂದಷ್ಟು ಗಿವ್ ಆ್ಯಂಡ್ ಟೇಕಲ್ಲಿ ಒಂದಷ್ಟು ಒಂದು 2-3 ಕಡೆ ಅಫ್ಕೋರ್ಸ್ ದೇರ್ ಇಸ್ ಅ ಲಿಟಲ್ ಬಿಟ್ ಆಫ್ ಹ್ಯೂಮರ್ ದಟ್ ಕಮ್ಸ್ ಔಟ್ ಬಿಕಾಸ್ ಆಫ್ ದ ಸಿಚುವೇಶನ್ ಆ್ಯಂಡ್ ನಾಟ್ ದ ವೇ ಇಟ್ ಇಸ್. ಅದು ಕಾಮಿಡಿ ಇರಬೇಕು ಅಥವಾ ಒಂದು ಲೈಟ್ ಮೂಮೆಂಟ್ ಇರಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ಇಲ್ಲದೆ ಮಾಡಿರುವಂಥ ಇದರಲ್ಲೇ ತಾನಾಗೆ ಹುಟ್ಟಿರುವಂಥ ಕಾಮಿಕಲ್ ಇದು ಮೂಮೆಂಟ್ಸ್. ಅಂದರೆ 1 ಸೆಕೆಂಡು ಎಲ್ಲೂ ಆ ಕಡೆ ಹೋಗದೆ ಕಂಪ್ಲೀಟಾಗಿ ಆ ಕೇಸ್ ಮೇಲೆ ಫೋಕಸ್ ಇದ್ದಾಗ ಆ ಡ್ರಾಮಾ ಎಲಿಮೆಂಟ್, ಅದು ಆ ಥ್ರಿಲ್ ಎಲಿಮೆಂಟ್ ಹುಟ್ಸಕ್ಕಾಗದೆ ಅಲ್ಲಿ ಅನ್ನೋ ಒಂದು ಇದರಲ್ಲಿ ಎಲ್ಲೂ ಶಿಫ್ಟೇ ಆಗಲ್ಲ. ಓಕೆ, ಫೋಕಸ್ ಕಂಪ್ಲೀಟ್ ಇದ್ರ ಮೇಲೆ ಆಗಿರುತ್ತೆ. ವಾಟ್ ಅಬೌಟ್ ಬಿಹೈಂಡ್ ದಿ ಸೀನ್ಸ್? ಒಂದಷ್ಟು ಕಾಮಿಡಿ ನಡೀತಾ ಇರುತ್ತೆ ಅಥವಾ ಅಷ್ಟೇ ಸೀರಿಯಸ್ ಆಗೇ ಇತ್ತ? ಲೈಕ್ ಸ್ಕ್ರೀನ್ ಮೇಲೆ ಒಂಥರ ಇರುತ್ತೆ, ಬಿಹೈಂಡ್ ದಿ ಸೀನ್ಸ್ ಒಂಥರ ಸ್ವಲ್ಪ ಕಾಮಿಡಿಯಾಗಿ ಖುಷಿಯಾಗಿ ಮಾಡಿರುವಂಥ ಸಿಚುವೇಶನ್ಸ್ ಏನಾದರೂ ಇದ್ದ? ಒಂದೇನಂದ್ರೆ, ಟು ಬಿ ವೆರಿ ಆನೆಸ್ಟ್, ಟೈಮೇ ಇರಲಿಲ್ಲ. ಅಂದರೆ ಕಾನ್ಸ್ಟೆಂಟ್ ಜಾಮ್ ಪ್ಯಾಕ್ಡ್ ಸ್ಕೆಡ್ಯೂಲ್ಗಳಿರೋದು, ಪಟ್ಟನ್ ಮುಗಿಸ್ಕೊಂಡು ನಾವು ಹೊರಟ್ವಿ ಆಗಿರೋದು. ಬಟ್ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಕಿಶೋರ್ ಸರ್ಗೆ ಏನು ಹೊರಗಿನ ಜಗತ್ತಿಗೊಂದೇನು ಇಮೇಜ್ ಇದೆ ಅವ್ರ ಬಗ್ಗೆ, ತುಂಬ ಸೀರಿಯಸ್ ಮನುಷ್ಯ. ಆ್ಯಕ್ಚುಲಿ ಸೆಟ್ಟಲ್ಲಿ ನೀವು ಅವರ ಇನ್ನೊಂದು ಸೈಡ್ನ ನೋಡ್ಬೋದ್ರಿ. ಓಕೆ, ಎಷ್ಟು ಫನ್ನಿ ಇದ್ದಾರೆ ಅವರು ಅಂದರೆ. ಆಮೇಲೆ ಹೆಂಗಿತ್ತು ಅಂದರೆ, ನಮಗೆ ಪಾಪ ಎಲ್ಲರಿಗೂ ಸೆಟ್, ಇವಾಗ ಕಿಶೋರ್ ಸರ್ ಇದ್ದಾರೆ, ನಾವು ತಮಾಷೆ ಮಾಡ್ಬೋದಾ ಇಲ್ವೋ ಎಲ್ಲ ಒಂಥರ ಒಂದು ಟೆನ್ಷನ್. ಅವರು ನೋಡಿದ್ರು ಫಸ್ಟ್ ಹಾಫ್ ಆಫ್ ದ ಡೇ ಸುಮ್ಮನಿದ್ರು, ಆಮೇಲೆ ಒಂದೊಂದಾಗಿ ಜೋಕ್ಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಲಿಟ್ರಲಿ ಎಷ್ಟು ಅಲೈವಾಗಿಟ್ರು ಸೆಟ್ನ ಅಂದರೆ, ಬಿಕಾಸ್ ಸಿ ಅಗೇನ್ ಆಸ್ ಯು ನೋ ದ ಫಿಲ್ಮ್ ಇಸ್ ವೆರಿ ಸೀರಿಯಸ್, ದ ಟೋನ್ ಇಸ್ ವೆರಿ ಸೀರಿಯಸ್. ನಾನು ಮೋಸ್ಟ್ ಆಫ್ ದ ಟೈಮ್ ಹಿಂಗೆ ಮುಖ ಗಂಟು ಹಾಕೊಂಡೆ ಕೂತಿರ್ತಿದ್ದೆ. ಸೊ ಅಂದರೆ ನಾನು ಕಾನ್ಸ್ಟೆಂಟಾಗಿ ಅದ್ರದ್ದೇ, ಬಿಕಾಸ್ ನನಗೆ ಅಟ್ ಸಮ್ ಪಾಯಿಂಟ್, ಅದೇ ನಾನು ಹೇಳಿದ್ನಲ್ಲ ಇನಿಷಿಯಲಿ ಹೇಳ್ದಂಗೆ, ಇಸ್ ಇಟ್ ಎನಫ್, ಮೈ ಪ್ರೊಫೆಷನ್ ಇಸ್ ಇಟ್ ಎನಫ್ ಅನ್ನೋ ಕ್ವೆಶ್ಚನ್ ಇತ್ತು. ಬಟ್ ಅವ್ರು ಹೆಂಗೆ ಅಂದರೆ ಟಕ್ಕನ್ ಸ್ವಿಚ್ ಆಗ್ತಾರೆ, ಟಕ್ಕನ್ ವಾಪಸ್ ಬರ್ತಾರೆ. ಐ ಥಿಂಕ್ ಇಟ್ಸ್ ದಿ ಎಕ್ಸ್ಪೀರಿಯನ್ಸ್ ದಟ್ ಗಿವ್ಸ್ ಯು ದಟ್ ಸಾರ್ಟ್ ಆಫ್ ಕಾನ್ಫಿಡೆನ್ಸ್. ಸೊ ನಾನೊಂಚೂರು ಸೀರಿಯಸ್ ಆಗೇ ಇರ್ತಿದ್ದೆ, ಏನೇ ತಮಾಷೆ ಮಾಡಿದ್ರು ಈಶ್ವರ್ ಸರ್ರೇ ಇರೋರು. ಆಮೇಲೆ ಇಲ್ಲ ಅಂದರೆ ಲೈನ್ಗಳಲ್ಲೇ ವರ್ಡ್ ಪ್ಲೇ, ಬೇಸಿಕ್ಲಿ ನಮ್ಮ ಡೈಲಾಗ್ಗಳಲ್ಲಿ ಇದನ್ನೇ ಇಟ್ಕೊಂಡು ಎಷ್ಟು ತಮಾಷೆ ಮಾಡೋರು ಅಂದರೆ, ಅನ್ಫಾರ್ಚುನೇಟ್ಲಿ ನಾನು ಅದನ್ನ ಯಾವುದನ್ನು ಇಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಇಟ್ ವಾಸ್ ಗುಡ್ ಫನ್. ಕಿಶೋರ್ ಸರ್, ಯು ಎಂಜಾಯ್ಡ್ ಇಟ್, ದಟ್ ಇಸ್. ಓಕೆ, ಈ ಒಂದು ಕ್ಯಾರೆಕ್ಟರ್ ನಿಮ್ದು ಏನಿದೆ, ನೀವು ಹೇಳಿದ್ರಿ ಫುಲ್ಲು ಸೀರಿಯಸ್ ಆಗಿರ್ತಾ ಇದ್ರಿ ಸೆಟ್ಟಲ್ಲಿ ಅಂತ ಎಲ್ಲ. ಈ ಒಂದು ಕ್ಯಾರೆಕ್ಟರ್ಗೂ ನಿಮ್ಮ ಪರ್ಸ್ನಲ್ ಒಂದು ಕ್ಯಾರೆಕ್ಟರ್ಗೂ ಏನಾದರೂ ಲಿಂಕ್ ಉಂಟಾ, ಅಥವಾ ಇರೋದೇ ಹಿಂಗೆ ಇಲ್ಲ ಕಂಪ್ಲೀಟ್ ಆಪೋಸಿಟ್ ಅನ್ನೋ ಥರ ಇದೆಯಾ? ಹತ್ತಿರದ ಕ್ಯಾರೆಕ್ಟರ್ ಇಸ್ ಅ ವೆರಿ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್. ಅದು ಕಂಪ್ಲೀಟ್ಲಿ ಆಪೋಸಿಟ್ ಟು ವಾಟ್ ಐ ಆಮ್. ಸೊ ಸಿ, ಯಾವುದೇ ಕ್ಯಾರೆಕ್ಟರ್ ನಾವು ಮಾಡ್ತಿದ್ದೀವಿ, ಯಾವುದೇ ರೋಲ್ ನಾವು ಆ್ಯಕ್ಟ್ ಮಾಡ್ತಿದ್ದೀವಿ ಅಂದಾಗ, ಐ ಥಿಂಕ್ ಆಲ್ ಹ್ಯೂಮನ್ಸ್ ಹ್ಯಾವ್ ಸಮ್ ಸಾರ್ಟ್ ಆಫ್ ಅ ಬೇಸಿಕ್ ಸಿಮಿಲಾರಿಟೀಸ್ ಇದ್ದೇ ಇರುತ್ತೆ. ಅಂದರೆ ನಮ್ಮ ಜೀವನದಿಂದ ಏನು ಬೇಕು ಆ ಥರದ್ದು. ನಾವು ರೋಲ್ ಮಾಡಬೇಕಂದಾಗ ಪ್ರಿಪೇರ್ ಆಗಬೇಕಾದ್ರೆ ಈ ಇನ್ನೊಂದು ಕಂಪ್ಲೀಟಾಗಿ ಇನ್ನೊಂದು ಮನುಷ್ಯರಾಗ್ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ಆಲ್ವೇಸ್ ಹರ್ಷಿಲ್ಸ್ ಪರ್ಸ್ಪೆಕ್ಟಿವ್ ಆಫ್ ಅತಿರಥ್. ಸೊ ಒಬ್ಬರು ರೈಟ್ರು ಅವರೊಂದು ಐಡಿಯಾ ಇಟ್ಕೊಂಡು ಅತಿರಥ್ ಹೀಗೆ ಕಾಣಬೇಕು, ಹೀಗಿರಬೇಕು ಅನ್ನೋ ಒಂದು ಇದರಲ್ಲಿ ಬರೆದಿರ್ತಾರೆ. ನಾವು ಅದನ್ನು ಇಂಟರ್ನಲೈಸ್ ಮಾಡಿ ನಮ್ಮ ಪರ್ಸ್ಪೆಕ್ಟಿವ್, ನಮ್ಮ ಒಂದು ಮೆಥಡಲ್ಲಿ ನಾವು ಅದನ್ನು ಹೊರಗೆ ತರ್ತೀವಿ. ಸೊ ಅಫ್ಕೋರ್ಸ್ ಯಾವುದೇ ಪಾತ್ರ ಮಾಡ್ತಿರ್ಬೇಕಾದ್ರೂ ಐ ಥಿಂಕ್ ವಿ ವಿಲ್ ಫೈಂಡ್ ಸಮ್ ಕನೆಕ್ಷನ್. ನಮ್ಮ ಪರ್ಸ್ನಲ್ ಆ್ಯಕ್ಚುಯಲ್ ಲೈಫ್ಗೂ ಅದಕ್ಕೂ ಏನೋ ಒಂದು ಸಂಬಂಧ ಹುಟ್ಟು ಹಾಕ್ಕೋತೀವಿ.
ಅಲ್ಲಿ ನಮಗೆ ಸುಮಾರು ಸಲ ನಮಗೆ ಆ ಕ್ಯಾರೆಕ್ಟರ್ ಆ ಆ್ಯಕ್ಟರ್ ಚೆನ್ನಾಗಿ ಮಾಡಿದಾನೆ ಇಲ್ವೋ ಅಂತ ನಮಗೆ ಗೊತ್ತಾಗೋದು ವೆನ್ ಅವನಲ್ಲಿ ಆ ಒಂದು ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಇದೆಯೋ ಇಲ್ವೋ ಅನ್ನೋದು ಕನೆಕ್ಟ್ ಆದಾಗ ಮಾತ್ರ. ಸೊ ಹಾಗೆ ಅತಿರತ್ತು ನನ್ನಲ್ಲಿ ಏನು ಇದು ಅಂದರೆ ಸ್ವಲ್ಪ ಇಂಪೇಷಂಟ್ ಇದ್ದಾನೆ. ದ ಕ್ಯಾರೆಕ್ಟರ್ಸ್ ಅ ಲಿಟಲ್ ಇಂಪೇಷಂಟ್, ಆಲ್ಸೋ ಜಸ್ಟಿಫೈಡ್ ಬಿಕಾಸ್ ಆಫ್ ದ ಸಿಚುವೇಶನ್ ಹಿ ಇಸ್ ಹ್ಯಾವಿಂಗ್ ಅಟ್ ಹೋಮ್. ಅವ್ರ ಮನೇಲಿ ಏನಾಗ್ತಿದೆ ಅನ್ನೋದು. ಸೊ ಹಾಗೆ ಐ ಆಮ್ ಅ ಲಿಟಲ್ ಇಂಪೇಷಂಟ್ ವಿತ್ ರೆಸ್ಪೆಕ್ಟ್ ಟು ಸಮಥಿಂಗ್, ವೆರಿ ಪೇಷಂಟ್ ವಿತ್ ರೆಸ್ಪೆಕ್ಟ್ ಟು ಸಮ್ ಥಿಂಗ್ಸ್. ಸೊ ಅದು ಒಂದು ಕಾನ್ಸ್ಟೆಂಟ್ ಶಿಫ್ಟ್ ಇದೆ ಒಂದು ಅತಿರತ್ ಕ್ಯಾರೆಕ್ಟರ್ದು. ಪೇಷಂಟಾಗಿ ಮಾತಾಡ್ತಿರ್ತಾನೆ, ಸಡನ್ನಾಗಿ ಹಿ ವಿಲ್ ಬ್ರೇಕ್ ಔಟ್, ಮತ್ತೆ ಹಿಲ್ ಕಾಮ್ ಡೌನ್, ಮತ್ತೆ ಹಿಲ್ ಬ್ರೇಕ್ ಔಟ್. ಒಂಚೂರು ಏನೋ ಟ್ರಿಗರ್ ಆದ ತಕ್ಷಣ ಟಕ್ ಅಂತ ಮತ್ತೆ ಬರ್ಸ್ಟ್ ಔಟ್ ಆಗಿಬಿಡ್ತಾನೆ. ಸೊ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ದಟ್ ಕುಡ್ ಬಿ ವೆರಿ ಸಿಮಿಲರ್ ಟು ಮೀ, ನನ್ನ ಪರ್ಸನಲ್ ಲೈಫ್. ನೈಸ್. ಏನು ಅನ್ಸುತ್ತೆ, ಐ ಮೀನ್ ಯಾಕೆ ಜನ ಈ ಮೂವಿನ ನೋಡಬೇಕು? This is definitely a film that would be a very good thriller ಇದು in the theaters. ನನಗೆ ಬಿಕಾಸ್ ನಾನು ಇಂಡಸ್ಟ್ರಿಲಿ ಇದ್ದೀನಿ ಅಥವಾ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಹೇಳುವಂಥ ಮಾತಲ್ಲ. ಈಗ ಟಿ ವಿಲಿ ಅಥವಾ ನಾವು ನಮ್ಮ ಫೋನ್ಗಳಲ್ಲಿ ಸಿನಿಮಾ ನೋಡಿದಾಗ ಅದರದ್ದು ಇಂಪ್ಯಾಕ್ಟ್ ಏನಿದೆ ನಾಟ್ ಇವನ್ 20-25% ಆಫ್ ದಿ ಆ್ಯಕ್ಚುಯಲ್ ಫಿಲ್ಮ್. ಸೊ ಥಿಯೇಟ್ರಲ್ಲಿ ಅಂದರೆ ನಾವು ಅಲ್ಲಿ ಹೋದಾಗ ಆ ಕತ್ಲು ಕವ್ದಾಗ ಲೈಕ್ ಅದೊಂದು ಜಗತ್ತಿಗೆ ನಾವು ಹೋಗ್ತೀವಿ. ಸೊ ವಿ ಬಿಕಮ್ ಅ ಪಾರ್ಟ್ ಆಫ್ ದ ಫಿಲ್ಮ್, ಆ ಪಾರ್ಟ್ ಆಫ್ ದ ಸ್ಟೋರಿ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದು. ಸೊ ಇದು ಆ್ಯಸ್ ಯು ಆಲ್ ಸೀನ್, ಇಟ್ ಈಸ್ ಅ ಬ್ಯಾಟಲ್ ಆಫ್ ದಿ ಪರ್ಸ್ಪೆಕ್ಟಿವ್ಸ್. ಆಮೇಲೆ ನಮ್ಮ ಸಿನಿಮಾ ಟ್ಯಾಗ್ಲೈನ್ ಏನಿದೆ, ಜಸ್ಟಿಸ್ ಇಸ್ ಅ ಮ್ಯಾಟರ್ ಆಫ್ ಪರ್ಸ್ಪೆಕ್ಟಿವ್. ಏನು ಜಸ್ಟಿಸ್ ಅಂದರೆ ಏನು, ಏನಾದಾಗ ಹೌದು ಇವಾಗ ಜಸ್ಟಿಸ್ ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ ಒಬ್ಬರಿಗೆ ಅಂತ ಹೇಳೋ ಮೊಮೆಂಟ್ ಯಾವುದು, ಅದನ್ನು ಯಾರು ಡಿಸೈಡ್ ಮಾಡ್ತಾರೆ? ಸೊ ಆ ಥರದ್ದು ಈಗ ಅತಿರತ್ದಾಗಲಿ ಕಿಶೋರ್ ಸರ್ ಮಾಡ್ತಿರೋ ಕ್ಯಾರೆಕ್ಟರ್ದಾಗಲಿ ಪ್ರವೀಣ್ ರಾಜಶೇಖರ್, ಸೊ ಇವರಿಬ್ರದ್ದು ಏನು ಒಂದು ಸೈದ್ಧಾಂತಿಕ ನಿಲುವಿದೆ, ಸೊ ಅದರದ್ದು ಫೈಟ್ ಥ್ರೂ ಔಟ್ ಇದೆ. ಆಮೇಲೆ ಈ ಥರದ್ದು ಎಷ್ಟೊಂದು ಇವೆಂಟ್ಗಳು ನಡೆದಿರುತ್ತೆ ನಮ್ಮ ಸುತ್ತಮುತ್ತ ಜೀವನದಲ್ಲಿ. ಆವಾಗ ಎಷ್ಟೊಂದು ವಿಷಯಕ್ಕೆ ಜಸ್ಟಿಸ್ ಸಿಕ್ಕಿರಲ್ಲ, ಅಥವಾ ಅವ್ರು ಪ್ರಾಬಬ್ಲಿ ಕೋರ್ಟ್ಗೆ ಹೋಗೋಕ್ಕೆ ಆಗಿರಲ್ವೇನೋ, ಎಷ್ಟೊಂದು ಅಡೆತಡೆಗಳು ಇರುತ್ತೆ. ಸೊ ಈ ಥರದ್ದು ಐ ಥಿಂಕ್ ನಿಮಗೊಂದು edge of the seat, especially second half. First half takes a time to set the things right. ಈ ಜಗತ್ತನ್ನ ಏನಾಗ್ತಿದೆ, ಹೇಗೆ ಏನು ಅನ್ನೋದು ಸೆಟ್ ಮಾಡುತ್ತೆ. 2ನೇ ತಿಂಗಳದ್ದು ಏನು ಪೇ ಬ್ಯಾಕ್ ಸಿಗ್ತಾ ಹೋಗುತ್ತೆ, ಸೆಕೆಂಡ್ ಹಾಫಲ್ಲಿ ಏನು ಪೇ ಬ್ಯಾಕ್ ಸಿಗ್ತಾ ಹೋಗುತ್ತೆ. ಐ ಥಿಂಕ್ ದಟ್ ವಿಲ್ ಮೇಕ್ ಅಪ್ ಫಾರ್ ದ ಸ್ಲೋನೆಸ್ ಆಫ್ ದ ಫಸ್ಟ್ ಹಾಫ್. ಸೊ ನಿಮ್ಗದು ಲೈಕ್ ಇವ್ರು ಮಾಡಿದ್ದ ಸಸ್ಪೆನ್ಸ್, ಆ ಥ್ರಿಲ್ ಏನಿದೆ, ಥ್ರಿಲ್ ಎಲಿಮೆಂಟ್ಸ್ ಏನಿದೆ, ಅದು ಐ ಥಿಂಕ್ ಇಸ್ ಅ ಗುಡ್ ಮಜಾ ಕೊಡುತ್ತೆ ಅನ್ನೋ ನಂಬಿಕೆ. ಆಜಾದ್ ಅಂತ ಮ್ಯೂಸಿಕ್ ಡೈರೆಕ್ಟರ್, ಅವರು ಅದ್ಭುತವಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಇಟ್ಸ್ ಒನ್ ಆಫ್ ದ ಹೈಲೈಟ್ಸ್ ಆಫ್ ದ ಫಿಲ್ಮ್. ಹೇಗೆ ಅವರು ಅದನ್ನ ಥೀಮ್ ಮ್ಯೂಸಿಕ್ನ ಹೇಗೆ ಯೂಸ್ ಮಾಡಿದ್ದಾರೆ, ಹೇಗೆ ಅದ್ರ ಡ್ರಾಮಾನ ಹೇಗೆ ಇನ್ನೂ ಬೂಸ್ಟ್ ಮಾಡ್ತಾ ಹೋಗ್ತಾರೆ, ದ ಥ್ರಿಲ್ ಎಲಿಮೆಂಟ್ ಅದು ಅದ್ಭುತವಾಗಿದೆ. I think, yeah. So thoroughly you enjoyed complete one. Definitely. So nimdu previous projects alla ಕೆಲವೊಂದು ಸೈಮಾ ಅವಾರ್ಡ್ಸ್ ಗೆಲ್ಲ ನಾಮಿನೇಟ್ ಆಗಿ, and you personally there was a nomination, ನಿಮ್ಮ ಒಂದು ಫೋಟೋ ನಿಮ್ದು ಅದನ್ನ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಆಕ್ಚುಲಿ ಖುಷಿ ಪಟ್ಟಿರ್ತೀರಾ. ಸೊ would you expect that in this film ಈ ಥರ ನಂದು ಬರ್ಬೋದು ನೆಕ್ಸ್ಟ್ ಅವಾರ್ಡ್ ನಾಮಿನೇಷನ್ ಲೆವೆಲ್ಗೆ ಬ್ರೇಕ್ ಬಂದ್ರೆ ಖುಷಿ ಆಗುತ್ತೆ. ಬಟ್ ನಾವು ಯಾವುದೇ ಒಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ. ಬಿಕಾಸ್ ಅಗೇನ್ ಇಟ್ಸ್ ಅಬೌಟ್ ಪರ್ಸ್ಪೆಕ್ಟಿವ್ಸ್. ಯಾರಿಗೆ ಏನು ಇಷ್ಟ ಆಗುತ್ತೆ, ಯಾವಾಗ ಇಷ್ಟ ಆಗುತ್ತೆ, ಅದು ಅಂದರೆ ನಾವು ಅದ್ರ ಹಿಂದೆ ಓಡಿದಾಗ ನಮಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ಸೇ ಜಾಸ್ತಿ ಆಗುತ್ತೆ. ಸೊ ನಾವು ನಮ್ಮ ಕೆಲಸನ ಇರ್ರೆಸ್ಪೆಕ್ಟಿವ್ ಆಫ್ ಅದಕ್ಕೆ ನಮ್ಮ ವ್ಯಾಲಿಡೇಷನ್ ಸಿಗುತ್ತೋ ಸಿಗಲ್ವೋ, ಅವಾರ್ಡ್ ಸಿಗುತ್ತೋ, ನಾಮಿನೇಷನ್ ಬರುತ್ತೋ ಬರಲ್ವೋ, ನಮ್ಮ ಕೆಲಸನಂತೂ ನಾವು ನೀಟಾಗಿ ಮಾಡ್ತೀವಿ. ನಾವು ಮಾಡಿರೋ ಕೆಲಸ ಚೆನ್ನಾಗಾಗಿ ಅವ್ರಿಗಿಷ್ಟ ಆಗಿ ಅವ್ರು ನಾಮಿನೇಟ್ ಮಾಡಿದ್ರೆ ಖುಷಿನೇ. ಅಲ್ಟಿಮೇಟ್ಲಿ ಅನ್ ಆ್ಯಕ್ಟರ್ is seeking validation of the audience. True. ಅಲ್ವಾ? ಸೊ ಅಫ್ಕೋರ್ಸ್ ಅವಾರ್ಡ್ಸ್ ಬಂದಾಗ ಖುಷಿ ಆಗುತ್ತೆ. ಅದು ಇನ್ನೂ ನಮ್ಮ ಆ್ಯಸ್ ಇಂಡಿವಿಜುವಲ್ಸ್ ನಮಗೆ ಬೆಳೆಯೋಕ್ಕೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಮೋಟಿವೇಶನ್ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಟ್ ಈಸ್ ನಾಟ್ ದಿ ಎಂಡ್ ಆಫ್ ಇಟ್. ಬಂತು, ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಈಗ ನಮಗೆ ಬೇಕಾಗಿರೋ ಅವಾರ್ಡ್ ಏನು ಅಂದರೆ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಎಸ್ಪೆಷಲಿ ಥಿಯೇಟ್ರಲ್ಲಿ. OTTಗೆ ಬಂದಮೇಲೆ ನೋಡ್ತೀವಿ, ಇದೊಂದು ಹ್ಯಾಬಿಚುಯೇಟ್ ಆಗೋಗಿದೆ ಅನ್ಫಾರ್ಚುನೇಟ್ಲಿ. ಬಟ್ ಸಮ್ಹೌ ಅವ್ರಿಗೆ ನಾವೀಗ ಇವಾಗ ರಿಲೀಸ್ ಮಾಡಿರೋಂಥ
ಟೀಸರ್ ಆಗಲಿ, ಡೈಲಾಗ್ ಟೀಸರ್ ಎಕ್ಸ್ಟ್ರಾ ಇನ್ನೊಂದು ರಿಲೀಸ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ನಾವು ಬರೋಂಥ ಟ್ರೈಲರ್ ಆಗಲಿ, ಒಂದು 2 ಸಾಂಗ್ ರಿಲೀಸ್ಗಿದೆ. ಸೊ ಇದೆಲ್ಲ ನೋಡಿದಾಗ ಅವ್ರಿಗೆ ಇಂಟ್ರೆಸ್ಟ್ ಬಂದು ಟ್ರೈ ಮಾಡೋಣ, ಒಂದು ಅಟೆಂಪ್ಟ್ ಕೊಡೋಣ. ಈಗಲೂ ಇದ್ದಾರೆ ಆ ಥರದ್ದು ಆಡಿಯನ್ಸಸ್ ಇದ್ದಾರೆ. ಕನ್ನಡ ಸಿನಿಮಾ ಅಂದ ತಕ್ಷಣ ಫಸ್ಟ್ ಡೇ ಇರ್ರೆಸ್ಪೆಕ್ಟಿವ್ ಆಫ್ ಆ್ಯಕ್ಟರ್ ಯಾರಿದ್ದಾರೆ ಏನು ಎಲ್ಲ, ಒಂದು ಕನ್ನಡ ಸಿನಿಮಾ ಅಂದರೆ ನಾನು ಥಿಯೇಟ್ರಲ್ಲಿ ನೋಡ್ತೀನಿ ಅಂತ ಬಂದು ನೋಡೋ ಜನ ಇದ್ದಾರೆ. ಸೊ ಅವರೆಲ್ಲರೂ ಬಂದು ನೋಡಿ ಒಂದು ಪಾಸಿಟಿವ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಮಾಡ್ತಾರೆ ಅನ್ನೋ ಹೋಪು. ಅದು ನಮಗೆ ಬೇಕಾಗಿರೋಂಥ ಅವಾರ್ಡ್ಸ್. ಅದಕ್ಕೆ ಮಿಕ್ಕಿದ್ ಬಂತು ಬಿಡ್ತು ನಮ್ಗೆ ಫಸ್ಟ್ ಜನ ಬಂದು ಥಿಯೇಟ್ರಲ್ಲಿ ಸಿನಿಮಾ ಅಷ್ಟೇ. ಓಕೆ, ನೈಸ್. ಸೊ ಇವಾಗ ಅಪ್ಕಮಿಂಗ್ ಜನ್ರೇಷನ್ ತುಂಬ ಜನ ಆ್ಯಕ್ಟರ್ ಆಗಬೇಕು ಅಂತ ಇರ್ತಾರೆ, ಹೀರೋ ಆಗಬೇಕು, ನಮ್ಮನ್ನು ನಾವು ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಬೇಕು ಅಂತ ಇರ್ತಾರೆ. ಬಟ್ ಆ್ಯಸ್ ಯು ಸೆಡ್, ಇಟ್ ಟೇಕ್ಸ್ ಲಾಂಗ್ ಇಯರ್ಸ್. ನಿಮ್ಮ ಕೆರಿಯರಲ್ಲೇ ನೀವು ಹೇಳಿದ್ರಿ ತುಂಬ ಲಾಂಗ್ ಇಯರ್ಸ್ ತೊಗೊಂಡು ದಟ್ ಯು ಯುವರ್ ಸೆಲ್ಫ್ ಇನ್ವೆಸ್ಟೆಡ್ ಅನ್ನೋ ಥರ ಎಲ್ಲ ಇದೆ ಅಲ್ಲ. ಸೊ ನಿಮ್ಮ ಒಂದು ಈ ಥರ ಒಂದು ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗೋ ಟೈಮಲ್ಲಿ ನಿಮ್ಮನ್ನು ನೀವು ಹೇಗೆ ಮೋಟಿವೇಟ್ ಮಾಡಿ ಇಟ್ಕೊಂಡ್ರಿ? ಒಂದೇನು ಅಂದರೆ ಎಸ್ಪೆಷಲಿ ಆ್ಯಕ್ಟರ್ಸ್ ಅಥವಾ ಸಿನಿಮಾ ಜರ್ನಿಲೇ ಡೌನ್ಸ್ ಇಸ್ ಮೋರ್, ಬಿಕಾಸ್ ದ ಅಪ್ಸ್ ಆರ್ ಟೂ ಹೈ. ಯಾವಾಗಲೂ ನಾವು ಸಿಕ್ತು ಅಂದಾಗ ನಾವು ತುಂಬ ಬೇರೆ ಲೆವೆಲ್ಗೆ ಹೊರಟೋಗ್ತೀವಿ, ಅಂದರೆ ಒಂದು ದೊಡ್ಡ ಸಕ್ಸಸ್ ಆದಾಗ. ಸೊ ಆ ಹೈ ಬೇರೆ, ಅದು ಯಾವಾಗಲೂ ಕಂಟಿನ್ಯೂಸ್ ಆಗಿ ಸಿಗೋದು ಎಲ್ರಿಗೂ ಸಿಗೋದು ಕಷ್ಟ. ಸೊ ಅದು ಮಧ್ಯದಲ್ಲಿ ಇರೋ ಡೌನ್ ಇದೆಯಲ್ಲ, ಅದು ಯಾರಿಗೂ ಕಾಣೋದಿಲ್ಲ. ಸೊ ಇವಾಗ ಆಚರಣೆಕೋ ತುಂಬ ಚೆನ್ನಾಗಿ ಓಡ್ತು, ಹೌದು. ಬಟ್ ಅದಾದ್ಮೇಲೆ ದೇರ್ ಇಸ್ ಅನ್ ಇಯರ್ಸ್ ವೆಯ್ಟ್. ಈಗ ಫೆಬ್ರವರಿ 2025 ಅಲ್ಲಿ ರಿಲೀಸ್ ಆಗಿ ಜುಲೈ 2023 ಅಲ್ಲಿ ರಿಲೀಸ್ ಆಗಿದ್ದು ಆಚಾರ. ಸೊ ಈ ಮಿಡಲ್ ಅಲ್ಲಿ 1 year ಅಲ್ಲಿ ಏನಾಯ್ತು, ಆ ಡೌನ್ ಇದೆಯಲ್ಲ, ಅದು ಯಾರು ನೋಡಲ್ಲ. ಆಮೇಲೆ ಇಫ್ ಯು ಲುಕ್ ಅಟ್ ಇಟ್, ಹೊರನವ್ರಿಗೆ ಬೇಕಾಗೂ ಇಲ್ಲ. ಅದು ಇಟ್ಸ್ ಅ ವೆರಿ ಇಂಡಿವಿಜುವಲ್, ನಿಮ್ಮ ಪರ್ಸನಲ್, ನಿಮ್ಮ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ, ಕಾಣುತ್ತೆ ಇದು. ಸೊ ಐ ಥಿಂಕ್ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ದು ರೋಲ್ ಇಸ್ ಹ್ಯೂಜ್ ಇದರಲ್ಲಿ. ಒಬ್ಬ ಆ್ಯಕ್ಟರ್ಸ್ ಜರ್ನಿಲಿ ದ ಕೈಂಡ್ ಆಫ್ ಸಪೋರ್ಟ್ ಆ ಮನೆಗಳಲ್ಲಿ ಅಥವಾ ನಿಮ್ಮ ಕ್ಲೋಸ್ ಸರ್ಕಲ್, ಫ್ರೆಂಡ್ಸ್ ಸರ್ಕಲಲ್ಲಿ ಈ ಥರದ ಸಪೋರ್ಟ್ ಸಿಗಲಿಲ್ಲ ಅಂದರೆ ಅದು ಲೈಕ್ ಇಟ್ಸ್ ಅ ವರ್ಲ್ಪುಲ್. ನೀವು ಕೆಳಗೆ ಎಳ್ಕೊಂಡು ಹೋಗ್ಬಿಡತ್ತೆ, ಎಲ್ಲರಿಗೂ ಹೋಗುತ್ತೆ ಅಂತ ಗೊತ್ತಿಲ್ಲ ಆ ಥರ. ಸೊ ಏನಾಗುತ್ತೆ, ಒಂದು ಸಿಂಪಲ್ ಒಂದು ಪ್ರಾಜೆಕ್ಟ್ ಯಾರೊಬ್ರು ಕಾಲ್ ಮಾಡಿ ಈ ಥರದೊಂದು ರೋಲ್ ಇದೆ ಅಂತ ಹೇಳಿದ ತಕ್ಷಣ ಮತ್ತೆ ನಾವು ವಿ ವಿಲ್ ಕಮ್ ಬ್ಯಾಕ್. ಎಕ್ಸ್ಪೆಕ್ಟೇಷನ್ ಮತ್ತೆ ಹುಟ್ಟುತ್ತೆ, ಎಲ್ಲಿಂದನೋ ಎನರ್ಜಿ ಹುಟ್ಟುತ್ತೆ. ಅದೊಂದು ಇಲ್ಲ, ಒಂದು ಪ್ರೊಡ್ಯೂಸರ್ ಈ ಥರ ಹಿಂಗೆ ಅಂತಿದ್ದಾರೆ, ಬಾಡಿ ರೆಡಿ ಮಾಡ್ಕೊ ಅಂತ ಹೇಳಿದ ತಕ್ಷಣ ನಮ್ಗೆ ಎಲ್ಲಿಂದನೋ ಮೋಟಿವೇಶನ್ ಬರುತ್ತೆ. ಸೊ ನನಗೆ ಎಸ್ಪೆಷಲಿ a lot of my ups and downs are related to where my career is going, what projects I'm part of ಅನ್ನೋದು. ಸೊ ಇವಾಗ ನೆಕ್ಸ್ಟ್ ಇನ್ನು ಯಾವುದೋ ಒಂದು ಕತೆ ಹೇಳಕ್ಕೆ ಮೀಟ್ ಮಾಡ್ತೀವಿ ಅಂದ ತಕ್ಷಣ ನನಗೆ ಅವತ್ತಿನ ದಿನ ಇರೋ ಎನರ್ಜಿನೇ ಬೇರೆ. ಐ ಥಿಂಕ್ ನಾನು ಇನ್ನೊಂದು ಯಾವುದೋ ಒಂದು ದೊಡ್ಡ ಕಥೆಯಲ್ಲಿ, ಇನ್ನೊಂದು ಯಾವುದೋ ಒಂದು ಒಳ್ಳೆ ಕಥೆಯಲ್ಲಿ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಅನ್ನೋ ಒಂದು ಎನರ್ಜಿ ಏನು ಬರುತ್ತಲ್ಲ, ಅದಿಲ್ಲ. ಇವಾಗ ಏನೂ ಆಗ್ತಿಲ್ಲ ಅಂತ ಹೇಳಿದಾಗ ಮತ್ತೆ ಲೈಕ್ ಯಾರನ್ನೂ ನಾನು ಮೀಟ್ ಮಾಡಲ್ಲ ಜಾಸ್ತಿ, ಅಷ್ಟು ಐ ಆಮ್ ನಾಟ್ ವೆರಿ ಸೋಷಿಯಲ್. ಸೊ ನನ್ನ ಪಾಡಿಗೆ ನಾನು ಇರ್ತೀನಿ, ಏನೋ ಓದ್ಕೊಂಡು ಸಿನಿಮಾಗಳನ್ನ ನೋಡಿಕೊಂಡು ಏನೋ ಈ ಥರದ್ದೆಲ್ಲ ಟೈಮ್ ಹೊಟ್ಟೋಗುತ್ತೆ. ಸೊ ಹೊಸದಾಗಿ ಸೇರಬೇಕು ಅಂತಿರೋರಿಗೆ ಒಂದು ತುಂಬ ಪೇಷನ್ಸ್ ಇರಬೇಕು. ಅದು ಪೇಷನ್ಸ್ ಇಲ್ಲ ನಿಮಗೆ ಅಂದರೆ ಏನಾಗಿದೆ, ಈಗ ಎಲ್ಲದನ್ನು ನಾವು ಕೂತಲ್ಲೇ ನಾವು ಪಡ್ಕೋತಾ ಇದ್ದೀವಿ. ನಾವು ಏನೋ ಒಂದು ಮನೆ ಸಾಮಾನು ಬೇಕಾ, ಊಟ ಬೇಕಾ, ಎಲ್ಲ ನಾವು ಒಂದು ಆರ್ಡರ್ ಮಾಡಿ. ಈ ಇಂಡಸ್ಟ್ರಿ ಹಾಗೆ ಇಲ್ಲವೇ ಇಲ್ಲ. ಯು ವಿಲ್ ಹ್ಯಾವ್ ಟು ವೆಯ್ಟ್ ಅ ವೆರಿ ಲಾಂಗ್ ಟೈಮ್. ಹೇಳೋಕ್ಕಾಗಲ್ಲ. ಎಷ್ಟೊಂದು ಜನ 60ನೇ ವರ್ಷದಲ್ಲಿ ದೊಡ್ಡ ಆ್ಯಕ್ಟ್ರಸ್ ಆದವ್ರು ಇದ್ದಾರೆ. ಅವ್ರು 60ನೇ ವಯಸ್ಸುವರೆಗೂ ಏನು ಮಾಡ್ತಿದ್ರು, ಎಷ್ಟು ಸ್ಟ್ರಗಲ್ ಮಾಡ್ತಿದ್ರು ಅಂತ ಯಾರಿಗೂ ಕಾಣಲ್ವಲ್ಲ. ಸೊ ಹೀಗೆ ಆಗತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಯು ವಿಲ್ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಪೇಷಂಟ್ ದ್ಯಾನ್ ಪ್ರಾಬಬ್ಲಿ ಎನಿ ಅದರ್ ಕೆರಿಯರ್ ಇನ್ ದಿ ವರ್ಲ್ಡ್. ಯಾವಾಗ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಎಷ್ಟೊಂದು ಸಿನಿಮಾಗಳಲ್ಲಿ ನಾವು ಶೂಟ್ ಮಾಡಿರ್ತೀವಿ, ಫೈನಲ್ ಫಿಲ್ಮಲ್ಲಿ ನಾವು ಉಳ್ದೇ ಇರಲ್ಲ. ನನಗದಾಯಿತು. ಎಷ್ಟೊಂದು ಪ್ರಾಜೆಕ್ಟ್ಸ್ ಸ್ಟಾರ್ಟ್ ಆಗಿರುತ್ತೆ ಬಟ್ ಮುಗಿಯೋದೇ ಇಲ್ಲ. ಕೆಲಸಲ್ಲಿ ರೆಡಿ ಆಗಿರುತ್ತೆ, ರಿಲೀಸ್ ಮಾಡೋಕ್ಕಾಗಲ್ಲ. ಸೊ ದೇರ್ಸ್ ಅ ಲಾಟ್ ಆಫ್ ಅನ್ಸರ್ಟನಿಟೀಸ್. ಸಿನಿಮಾ ಇಂಡಸ್ಟ್ರಿ ಇರೋದೇ ಹಾಗೆ. ಇವಾಗ ನೀವು ಸಡನ್ನಾಗಿ ಕೋವಿಡ್ ಬಂದಾಗ ಎಷ್ಟೊಂದು ಜನ ಸಿನಿಮಾ ರೆಡಿ ಮಾಡಿ ಇಟ್ಕೊಂಡಿದ್ರು, ಬಟ್ ಅದು ರಿಲೀಸ್ ಮಾಡೋಕ್ಕಾಗ್ತಿಲ್ಲ. ಅಥವಾ ಲಕ್ಕಿಲಿ ಆ ಟೈಮಲ್ಲಿ OTTs ಬಂತು. ಈಗ ಅದು ನಮಗೆ ಇನ್ಫ್ಯಾಕ್ಟ್ ನಮಗೆ ತಿರುಗಾಣ ನಮಗೆ ಎಫೆಕ್ಟ್ ಆಗ್ತಿದೆ. ಬಟ್ ಹಾಗೆ ಸೊ ದೇರ್ಸ್ ಅ ಲಾಟ್ ಆಫ್ ಡಿಫಿಕಲ್ಟೀಸ್. ಹೊರಗಡೆಯಿಂದ ಇವಾಗ ಬರಬೇಕು ಅಂತಿರೋರಿಗೆ ಕಲ್ತು ಬನ್ನಿ. ನಮ್ಮ ಇದರಲ್ಲಿ ಸಿನಿಮಾ ಆ್ಯಕ್ಟಿಂಗ್ ಹೇಳ್ಕೊಡೋಂಥ ಜಾಗಗಳು ತುಂಬ ಕಡಿಮೆ, ಇನ್ಸ್ಟಿಟ್ಯೂಷನ್ಸ್ ತುಂಬ ಕಡಿಮೆ. ಸೊ ಐ ವುಡ್ ಆಲ್ವೇಸ್ ಸೇ ಥಿಯೇಟರ್ ಕಲ್ತು ಬನ್ನಿ. ಬಿಕಾಸ್ ಥಿಯೇಟ್ರಲ್ಲಿ ನಿಮಗೆ ಡಿಸಿಪ್ಲಿನ್ ಹೇಳ್ಕೊಡುತ್ತೆ. ಡಿಸಿಪ್ಲಿನ್ ದಟ್ ಇಸ್ ನೆಸಸರಿ ಫಾರ್ ದಿ ಆ್ಯಕ್ಟಿಂಗ್ ಫೀಲ್ಡ್.
ಅಂದರೆ ಈಗ ಹೊಸದಾಗಿ ನೀವು ನಾಟಕ ಮಾಡೋಕ್ಕೆ ಬಂದಾಗ ನಾನು ಮಾಡಿದ ನಾಟಕದಲ್ಲೇ ನನಗಿದ್ದಿದ್ದು ಪ್ರಾಬಬ್ಲಿ ಒಂದು 8 ಲೈನ್ ಇತ್ತು ನಾಟಕದಲ್ಲಿ. 2.5 ಗಂಟೆ ನಾಟಕ. ನನಗೆ ಇಷ್ಟ ಇದೆಯೋ ಇಲ್ವೋ, ಕಷ್ಟನೋ ಇಲ್ಲೋ ಸುಖನೋ ಅಲ್ಲಿ ಇರಬೇಕು. ರಿಹರ್ಸಲ್ ನಾವು 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ 6 ಗಂಟೆಯಿಂದ 8:30ವರೆಗೂ ನಾವು ಅಲ್ಲಿ ಇರಬೇಕು. ನೀನು ಮಾಡ್ತಿರೋದು 8 ಲೈನಿನ ರೋಲು, ಬರೋದು ಲಾಸ್ಟಲ್ಲಿ. ಯು ಹ್ಯಾವ್ ಟು ಸಿಟ್ ದೇರ್. ಅಲ್ಲಿ ನಾವು ಅಲ್ಲಿ ಕೂತು ಇನ್ನೊಂದು ಆಕ್ಟರ್ಸ್ ಹೇಗೆ ಮಾಡ್ತಿದ್ದಾರೆ, ಅವ್ರದ್ದೊಂದು ಏನು ಆ ಕ್ಯಾರೆಕ್ಟರ್ನ ಹೇಗೆ ಮೌಲ್ಡ್ ಮಾಡ್ತಾ ಹೋಗ್ತಾರೆ. ಆಮೇಲೆ 2-3 ತಿಂಗಳದ ಪ್ರಾಸೆಸ್. ಈಗ ಸಿನಿಮಾಲಿ ಏನಾಗುತ್ತೆ, ನಾವು ಬರ್ತೀವಿ, ಸೀನ್ ಪೇಪರ್ ನೋಡ್ತೀವಿ, ಡೆಲಿವರ್ ಮಾಡ್ತೀವಿ, ಮುಗಿತಾ ಹೋಗ್ತಾರೆ. 2-3 ಟೇಕ್ ತೊಗೊಳ್ತೀವಿ, ಮುಗಿಸ್ಕೊಂಡು ಹೊಟ್ಟೋಗ್ತೀವಿ. ಸೊ ಆ ಕ್ಯಾರೆಕ್ಟರ್ ಡೆವಲಪ್ ಮಾಡೋದು ಹೇಗೆ, ಆ ಸ್ಕಿಲ್ ಸೆಟ್ನ ಕಲ್ಸ್ಕೊಡೋದು ನಿಮಗೆ ಥಿಯೇಟರ್. ಬಿಕಾಸ್ ನಾ ಆಗಲೇ ಹೇಳ್ದಂಗೆ ತಲೆದಂಡ ಇದ್ದಿದ್ದ ಕ್ಯಾರೆಕ್ಟರ್ನ ಪ್ರತಿ ಸಲ ಹೊಸದಾಗಿ ಏನೋ ಅಟೆಂಪ್ಟ್ ಮಾಡೋ ಅಂತ ಇತ್ತು. ಆಮೇಲೆ ಥಿಯೇಟರ್ ನಿಮ್ಗೆ ಆ ಸ್ಕೋಪು ಇದೆ. ವಿಲನ್ ಅನ್ನೋ ಕ್ಯಾರೆಕ್ಟರ್ನ ಹೀಗೆ ಮಾಡಬೇಕು ಅಂತಿಲ್ಲ, ಒಂದೊಂದ್ಸರಿ ಒಂದೊಂದ್ಸಲ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಹೋಗ್ಬೋದು. ವಿಚ್ ಎವರ್ ಇವಾಗ ತುಂಬಾ ಚೆನ್ನಾಗಿ ಗಿಟ್ಟಿಸ್ಕೊಳ್ತು ಅಂದಾಗ ನಾವು ಅದನ್ನ ವಿ ಕ್ಯಾನ್ ಸಸ್ಟೈನ್. ಸೊ ಅದು ನಿಮ್ಗೆ ಫಿಲ್ಮ್ಸ್ ಅಲ್ಲಿ ಆಪ್ಷನ್ಸ್ ಇಲ್ಲ. ಬಿಕಾಸ್ ಯೂಶಲಿ ಡೈರೆಕ್ಟರ್ಗೆ ಒಂದು ತುಂಬಾ ಪರ್ಟಿಕ್ಯುಲರ್ ವಿಷನ್ ಇರುತ್ತೆ. ನನಗೆ ಈ ಕ್ಯಾರೆಕ್ಟರ್ ಹೀಗೆ ಬಿಹೇವ್ ಮಾಡಬೇಕು, ಅಥವಾ ಈ ಥರದ ಮ್ಯಾನರಿಸಮ್ಸ್ ಇರಬೇಕು, ಈ ಥರ ಡೈಲಾಗ್ ಡೆಲಿವರಿ ಇರಬೇಕು ಅನ್ನೋದು ಅವ್ರು ತುಂಬ ಕ್ಲಿಯರ್ ಇರ್ತಾರೆ. ಸೊ ನಾವು ಅದ್ರ ತಕ್ಕಂಗೆ ವಿಲ್ ಹ್ಯಾವ್ ಟು ಪರ್ಫಾರ್ಮ್ ಆ್ಯಂಡ್ ಜಸ್ಟ್ ಲೆಟ್ ಇಟ್ ಗೋ. ಆಮೇಲೆ ಆಡಿಯನ್ಸ್ ಹೆಂಗೆ ತಗೋತಾರೋ ಅವ್ರಿಗೆ ಬಿಟ್ಟಿದ್ದು. ಬಟ್ ಥಿಯೇಟ್ರಲ್ಲಿ ಹಾಗಲ್ಲ. ಥಿಯೇಟ್ರಲ್ಲಿ ಯೂಶಲಿ ಸ್ಪೇಸ್ ಇರುತ್ತೆ. ಅಗೇನ್ ಡಿಪೆಂಡ್ಸ್ ಆನ್ ದ ಡೈರೆಕ್ಟರ್. ಅಲ್ಲೂ ಕೂಡ ತುಂಬ ಸ್ಪೆಸಿಫಿಕ್ ಆಗಿ ಇಲ್ಲಿ ಕಾಮ ಇದ್ರೆ ಇಲ್ಲಿ ಕಾಮನೇ ಕೊಡ್ಬೇಕು ಲೈನಲ್ಲಿ ಅಂತ ಹೇಳೋ ಡೈರೆಕ್ಟರ್ಸು ಇರ್ತಾರೆ. ಸೊ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ನೀವು ಕಾನ್ಸ್ಟೆಂಟ್ ಆಗಿ ಬೇರೆ ಬೇರೆಯವ್ರ ಜೊತೆ ವರ್ಕ್ ಮಾಡ್ತಾ ಹೋದಾಗ ಯು ವಿಲ್ ಫೈಂಡ್ ವಾಟ್ ವರ್ಕ್ಸ್ ಫಾರ್ ಯು. ಯಾವ ಪರ್ಫಾರ್ಮೆನ್ಸ್ ಸ್ಟೈಲ್ ನಿಮಗೆ ವರ್ಕ್ ಆಗುತ್ತೆ ಅನ್ನೋದು ನೀವು ಕಂಡುಹಿಡ್ಕೋಬೋದು. ಸೊ ಹಾಗಿದೆ. ಸೊ ಥಿಯೇಟ್ರಲ್ಲಿ ಕಲಿತು ಬಂದರೆ ಒಳ್ಳೆಯದು. ಏನಂದರೆ ಯು ವಿಲ್ ಬಿ ಏಬಲ್ ಟು ಸಸ್ಟೈನ್ ಆನ್ ಅ ಲಾಂಗರ್ ಟರ್ಮ್. ಈಗ ಏನಾಗುತ್ತೆ, ಡೈರೆಕ್ಟಾಗಿ ನಾವು ಸೀರಿಯಲ್ ಮಾಡ್ತೀವಿ, ಒಂದು ಸೀರಿಯಲಲ್ಲಿ ಯು ವಿಲ್ ಲರ್ನ್ ಹೌ ಟು ಫೇಸ್ ದ ಕ್ಯಾಮ್ರಾ. ನೀವು ಹೆಂಗೆ ಪರ್ಫಾರ್ಮ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಬಟ್ ಅವಾಗ ಇನ್ನೊಂದು ಯಾವುದೋ ರೋಲ್ ಸಿಕ್ಕಾಗ ಅದಕ್ಕೆ ಸ್ವಿಚ್ ಆಗೋದು ಕಷ್ಟ ಆಗ್ಬೋದು, ಅಥವಾ ಅದನ್ನು ಎಫಿಷಿಯೆಂಟಾಗಿ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಅದು ಕನೆಕ್ಟ್ ಆಗೋದಕ್ಕೆ ಕಷ್ಟ ಆಗ್ಬೋದು. ಸೊ ಪ್ರಿಫರಬ್ಲಿ ಇಫ್ ಯು ಡೂ ಎನಫ್ ಥಿಯೇಟರ್, ನೀವು ಕಾಲೇಜ್ ಟೈಮಿಂದನೇ ಮಾಡ್ಕೊಂಡಂತೂ ಬಂದ್ಬಿಟ್ರಂತೂ ಅದ್ಭುತ. ಅಫ್ಕೋರ್ಸ್ ಕಾಲೇಜಲ್ಲಿ ಮಾಡೋ ನಾಟಕಗಳು ಸೀರಿಯಸ್ನೆಸ್ ಬೇರೆನೇ ಇರುತ್ತೆ. ನೀವು ಹೊರಗಡೆ ಬಂದು ಅಮೆಚೂರ್ ಥಿಯೇಟರ್ ಆದ್ರೂ ಅಥವಾ ಪ್ರೊಫೆಷ್ನಲ್ ಥಿಯೇಟರ್ ಆದ್ರೂ ಅದರದ್ದು ಸೀರಿಯಸ್ನೆಸ್ ತುಂಬಾ ಡಿಫ್ರೆಂಟ್ ಇರುತ್ತೆ, ಬೇರೆನೇ ಇರುತ್ತೆ. ಸೊ ಅದು ಕಲ್ತು ಬಂದು ಮೇಕ್ ಶೋರ್ ದೇರ್ ಇಸ್ ಅ ಸೋರ್ಸ್ ಆಫ್ ಇನ್ಕಮ್. ದಟ್ ಈಸ್ ಇಂಪಾರ್ಟೆಂಟ್. ಸಿ ಬಿಕಾಸ್ ನೀವು ಅಂದರೆ ಏನಾಗುತ್ತೆ, ಈಗ ಎಷ್ಟೊಂದು ಟರ್ಮ್ಸಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, 30s 20s ಹಂಗೆ ಹಿಂಗೆ, ಅದರಲ್ಲಿ ಇಷ್ಟ ಆಗ್ಬೇಕು, ಇದರಲ್ಲಿ ಈ ವಯಸ್ಸಲ್ಲಿ ಇಷ್ಟ ಆಗ್ಬೇಕು, ಹಂಗಾಗ್ಬೇಕು. ಅದಲ್ಲ, ಅದು ಯಾವುದು ವರ್ಕ್ ಆಗಲ್ಲ, ಯಾವುದೂ ವರ್ಕ್ ಆಗಲ್ಲ. ಸೊ ಆ ಥರದ್ದು ಏನು ಅದೇ 20s ಇಷ್ಟು ಅಚೀವ್ ಮಾಡಬೇಕು ಅಂತಿರುತ್ತೆ, 30s ಇದನ್ನ ಅಚೀವ್ ಮಾಡಬೇಕು, ನೀವು ಇಲ್ಲಿ ಟ್ರಾವೆಲ್ ಮಾಡಬೇಕು, ಸಾಧ್ಯನೇ ಆಗಲ್ಲ. ಅನ್ಲೆಸ್ ಯು ಆರ್ ವೆಲ್ ಟು ಡೂ ಆ್ಯಂಡ್ ಯು ಕ್ಯಾನ್ ಡೂ ಇಟ್ ಆನ್ ಯುವರ್ ಓನ್ ಮನಿ, ಅದು ಬೇರೆ. ಬಟ್ ಈಗ ಒಂದು ಮನೆ ನಡೆಸಬೇಕು, ನೀವು ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂದರೆ it is always better to have an alternative source of income and have a basic degree. ಅದು ಯಾವಾಗ ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನನ್ನ ಲೈಫಲ್ಲಿ ನಾನು ಡಿಗ್ರಿ ಮಾಡಿದ್ದು ನನಗೆ ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತೇ ಇರಲಿಲ್ಲ. ನಮ್ಮಮ್ಮ ಬಲವಂತ ಮಾಡಿದ್ರು, ಡಿಗ್ರಿ ಮಾಡ್ಬಿಟ್ಟು ಆಮೇಲೆ ಆ್ಯಕ್ಟಿಂಗ್ ಇಡಿ ಅಂತ. ಸೊ ನಾನು ಡಿಗ್ರಿ ಮುಗಿಸಿದ ಮೇಲೆ 1 ವರ್ಷ ಪೂರ್ತಿ ಥಿಯೇಟರ್ ಮಾಡಿದೆ. ಐ ರಿಯಲೈಸ್ಡ್ ಐ ವಿಲ್ ನಾಟ್ ಅರ್ನ್ ಎನಿಥಿಂಗ್. 500 ರೂಪಾಯಿ ದುಡ್ದಿದ್ದೆ ಆ ವರ್ಷ, 500 rupees. ಅದು ನಾನು ರಿಹರ್ಸಲ್ಗೆ ಹೋಗೋದಕ್ಕೆ ಅದಕ್ಕಿಂತ ಒಂದು 4ರಷ್ಟು ಖರ್ಚು ಮಾಡಿದ್ದೆ. ಸೊ ಆವಾಗ ಇನ್ಫ್ಯಾಕ್ಟ್ ನನ್ನ ಸಂದೀಪ್, ನನ್ನ ರಂಗಸಿರಿ ತಂಡದ ಡೈರೆಕ್ಟರು, ಅವರು ವರ್ಕ್ ಮಾಡ್ತಿರೋ ಇನ್ಸ್ಟಿಟ್ಯೂಷನಲ್ಲೇ ನನಗೆ ಕೆಲಸ ಕೊಡಿಸಿ, ಕೆಲಸದ ಜೊತೆಗೆ ನಾಟಕಗಳು ಮಾಡ್ಕೊಂಡು ದೆನ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಐ ವಾಸ್ ಕಾನ್ಫಿಡೆಂಟ್ ದಟ್ ಐ ಕ್ಯಾನ್ ಟೇಕ್ ದ ಲೀಪ್. ಸೊ ಆವಾಗ ತೊಗೊಂಡಿದ್ದು. ಸೊ ಹಾಗೆ, ಸೊ ಹ್ಯಾವಿಂಗ್ ಅ ಫೈನಾನ್ಷಿಯಲ್ದು ಇಸ್ ವೆರಿ ಇಂಪಾರ್ಟೆಂಟ್. ಕಲ್ತು ಬರೋದು ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಪೇಷಂಟ್ ವಿತ್ ಪೀಪಲ್. ಆಮೇಲೆ ಸುತ್ತಮುತ್ತ ಇರೋರಿಗೆ ತುಂಬ ಕಷ್ಟ ಆಗುತ್ತೆ, ಅರ್ಥನೇ ಆಗಲ್ಲ ಯಾರಿಗೂ. ನೀವು ನಾಳೆ ನಾಳೆ ಶೂಟಿಂಗ್ ಇದೆ ಅಂತ ಡಿಸೈಡ್ ಆಗಿರುತ್ತೆ, ರಾತ್ರಿ ಫೋನ್ ಮಾಡಿ ನಾಳೆ ಬೇಡ ಅಂತಾರೆ, ಇನ್ನೊಬ್ಬರು ಯಾರನ್ನ ಕಾಸ್ಟ್ ಮಾಡ್ತೀವಿ ಅಂತಾರೆ. ಹೌ ಡು ಯು ಎಕ್ಸ್ಪ್ಲೇನ್ ದಟ್ ಅನ್ಸರ್ಟನಿಟಿ ಟು ಪೀಪಲ್ ಹೂ ಡೋಂಟ್ ಹ್ಯಾವ್ ಅನ್ ಐಡಿಯಾ ಆಫ್ ಹೌ ದ ಇಂಡಸ್ಟ್ರಿ ವರ್ಕ್ಸ್? ಅವ್ರಿಗೆ ಅರ್ಥ ಆಗೋ ಸಾಧ್ಯನೇ ಇಲ್ಲ. ಬಿಕಾಸ್ ಅವರೊಂದು ಕಾರ್ಪೊರೇಟ್ ಸೆಟಪಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಥವಾ ಒಂದು ಗೌರ್ಮೆಂಟ್ ಸೆಟಪಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಕರೆಂಟ್ಲಿ ವಾಟ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್? ನೆಕ್ಸ್ಟ್ ಕಮಿಂಗ್ ಪ್ರಾಜೆಕ್ಟ್ಸ್ ಅದ್ರ ಬಗ್ಗೆ ಏನಾದರೂ? 7ನೇ ತಾರೀಕಂತೂ ಫೆಬ್ರವರಿ 7ಕ್ಕಂತೂ ನಮ್ಮ ಅನಾಮಧೇಯ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದಾದ್ಮೇಲೆ ಒನ್ ವೇ ಅನ್ನೋ ಒಂದು ಸಿನಿಮಾ ಇದೆ. ಇಟ್ಸ್ ಅ ವೆರಿ ಎಕ್ಸ್ಪೆರಿಮೆಂಟಲ್ ಫಿಲ್ಮ್. ಖುಷಿ ರವಿ, ದಿಯಾ ಫೇಮ್ ಅವರು. ಸೊ ನಾವಿಬ್ಬರೇ ಇರೋಂಥ ಒಂದು ಸಿನಿಮಾ.
ಎರಡೇ ಕ್ಯಾರೆಕ್ಟ್ರು, ವೆರಿ ಎಕ್ಸ್ಪೆರಿಮೆಂಟಲ್. ದ ವೇ ಇಟ್ ಇಸ್ ಶಾರ್ಟ್ ಇಟ್ ಸೆಲ್ಫ್ ಇಸ್ ವೆರಿ ಡಿಫ್ರೆಂಟ್. ಓಕೆ. ಅದು ಆಲ್ಮೋಸ್ಟ್ ಫೈನಲ್ ಸ್ಟೇಜಸ್ ಆಫ್ ಪೋಸ್ಟ್ ಪ್ರೊಡಕ್ಷನ್ ಇದೆ. ಓಹ್ ನೈಸ್. ಹೋಪ್ಫುಲಿ ಫಸ್ಟ್ ಹಾಫ್ ಆಫ್ ದಿ ಇಯರಲ್ಲೇ ರಿಲೀಸ್ ಮಾಡ್ತೀವಿ. ಕೆಲಸ ಅಂತೂ ವಿ ಹವ್ ಸ್ಟಾರ್ಟೆಡ್. ಎಲ್ಲದು ಕೂಡ್ ಬಂದರೆ ಅಫ್ಕೋರ್ಸ್. ಈಗ ಊರಿನ ಗ್ರಾಮಸ್ಥರಲ್ಲಿ ವಿನಂತಿ ಅಂತ ಒಂದು ಹೊಸ ಸಿನಿಮಾ ಶೂಟ್ ಶುರು ಆಗಿದೆ. ಜಸ್ಟ್ ನಂದು ಒಂದು ಸ್ಕೆಡ್ಯೂಲ್ ಮುಗಿದಿದೆ, ಅದ್ರದ್ದು ಶೂಟಿಂಗ್ ನಡೀತಾ ಇದೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ಅಗೇನ್. ಅಫ್ಕೋರ್ಸ್ ಈ ಟೈಮಲ್ಲಿ ಇನ್ನು ಇಟ್ಸ್ ಟೂ ಅರ್ಲಿ ಟು ಟಾಕ್ ಎನಿಥಿಂಗ್ ಅಬೌಟ್ ದ ಸ್ಕ್ರಿಪ್ಟ್. ಇದಲ್ಲದೆ ಫಾದರ್ಸ್ ಡೇ ಅನ್ನೋ ಒಂದು ಫಿಲ್ಮ್ ಕೂಡ ಇದೆ, ಬೈಕರ್ ಫಿಲ್ಮ್, ಟ್ರಾವೆಲ್ ಫಿಲ್ಮ್. ಒನ್ ವೇ ಥರಾನೇ, ವೆರಿ ಸಿಮಿಲರ್ ಜಾನರ್, ಬಟ್ ವಿಷಯಗಳು ಬೇರೆ. ಅಫ್ಕೋರ್ಸ್ ಟ್ರೀಟ್ಮೆಂಟ್ಗಳು ತುಂಬ ಬೇರೆ. ರಾಜೇಂದ್ರ ರಾಜಾರಾಮ್ ಅಂತ ಒಬ್ಬರು ಆ್ಯಡ್ ಫಿಲ್ಮ್ ಮೇಕರ್ ಇದ್ದಾರೆ. ಹಿ ಈಸ್ ನೋನ್ ಫಾರ್ ಹಿಸ್ ವೆಹಿಕಲ್ ಆ್ಯಡ್ಸು, 2 ವೀಲರ್ಸ್ ಆ್ಯಂಡ್ 4 ವೀಲರ್ಸ್. ಸೊ ಅವರು ರಿಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಹಿಮ್. ಅದ್ರದ್ದು ಆ ಫಿಲ್ಮ್ದು ಈ ಫೆಬ್ರವರಿಲಿ ಶೂಟ್ ನಡೀತಾ ಇದೆ. ಸೊ ದೀಸ್ 2 ಪ್ರಾಜೆಕ್ಟ್ಸ್ ಕರೆಂಟ್ಲಿ ಸೈನ್ಡ್ ಆ್ಯಂಡ್ ಗೋಯಿಂಗ್ ಆನ್ ಫ್ಲೋರ್ಸ್. ಒಂದು ಸ್ಟಾರ್ಟ್ ಆಗಿದೆ, ಇನ್ನೊಂದು ಸ್ಟಾರ್ಟ್ ಆಗ್ತಿದೆ. ಈ ಇಯರ್ 2 ಫಿಲಮ್ ಕನ್ಫರ್ಮ್ ನಿಮ್ಮ ಕಡೆ? ಶೂಟ್ ಆಗ್ತಿರೋದಂತೂ ಕನ್ಫರ್ಮ್, ಯಾವ ರಿಲೀಸ್ ಆಗುತ್ತೆ ಅಂತ ನೋಡಬೇಕು. ಸೊ ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಅದರ್ ಸ್ಕ್ರಿಪ್ಟ್ಸ್ ಡಿಸ್ಕಷನ್ಸ್ ನಡೀತಾ ಇದೆ. ಆನ್ ಫ್ಲೋರ್ಸ್ ಹೋಗಬೇಕು. ವೆರಿ ವೆರಿ ಇಂಟ್ರೆಸ್ಟಿಂಗ್. ಸದ್ಯಕ್ಕೆ ನನಗೆ ಆಫ್ ಬೀಟ್ ಫಿಲ್ಮ್ಸ್ ಬರ್ತಿದೆ, ಬಿಕಾಸ್ ನನಗಂತ ಯಾವುದೇ ಇಮೇಜ್ ಇಲ್ಲದೆ ಇರೋದ್ರಿಂದ ನನಗೂ ಆ ಸ್ಕೋಪ್ ಇದೆ. ನನ್ನ ಹತ್ರ ಮಾತಾಡ್ತಿರೋ ಫಿಲ್ಮ್ ಮೇಕರ್ಸ್ ಕೂಡ ಸಮಥಿಂಗ್ ಆಫ್ ಬೀಟ್, ಯಾವುದೇ ರೆಗ್ಯುಲರ್ ಕಮರ್ಷಿಯಲ್ ಪ್ಯಾಟರ್ನಲ್ಲಿ ಇಲ್ಲದೆ ಕಾಂಟೆಂಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇರೋವಂಥ ಎರಡೂ ಆ ಥರದ್ದು ಪ್ರಾಜೆಕ್ಟ್ಸ್ ನಡೀತಾ ಇದೆ ಆಸ್ ಆಫ್ ನೌ. ಸೊ ಇಟ್ ವಾಸ್ ಸೋ ಗ್ರೇಟ್ ಟು ಟಾಕ್ ಟು ಯು. ನಿಮ್ಮ ಎಕ್ಸ್ಪೀರಿಯನ್ಸ್ನ ತುಂಬ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ಹೌದು, ನಿಮ್ಮ ಇಷ್ಟೊಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗೆ ಅಂತ ಸ್ವಲ್ಪ ಟೈಮ್ ಕೊಟ್ಟೋದಕ್ಕೆ ಇಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಮೈ ಜಾಬ್ ಟು ಪ್ರಮೋಟ್ ಮೈ ಫಿಲ್ಮ್ಸ್. ದಟ್ಸ್ ಮೀನ್ಸ್ ಅ ಲಾಟ್. ಸೊ ಹಿಂಗೆ ಬ್ಯುಸಿಯಾಗಿರಿ, ನಿಮ್ಮ ಲೈಫ್ ಫುಲ್ ಪ್ಯಾಕ್ಡ್ ಅಪ್ ಆಗಿ ಚೆನ್ನಾಗಿ ಓಡ್ತಾ ಇರಲಿ. ನೆಕ್ಸ್ಟ್ ಮತ್ತೆ ಇಂಟರ್ವ್ಯೂ ಮಾಡುವಂಥ ಅವಕಾಶಗಳು ನಮಗೆ ಸಿಗ್ತಾ ಇರಲಿ. ನೀವೇನಾದರೂ ಆಡಿಯನ್ಸ್ಗೆ ನಿಮ್ಮ ಮೂವಿ ಬಗ್ಗೆ ಅಥವಾ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅಂತ ಅನಿಸಿದ್ರೆ ಯು ಕ್ಯಾನ್ ಗಿವ್. ಫೆಬ್ರವರಿ 7ನೇ ತಾರೀಕು ಅನಾಮಧೇಯ ಅಶೋಕ್ ಕುಮಾರ್ ನಿಮ್ಮ ಮುಂದೆ ಬರ್ತಾ ಇದೆ. ಅದೇ ತಿಂಗಳಲ್ಲಿ ಹಲವಾರು ಕನ್ನಡ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಿದೆ. ಈ ಸಿನಿಮಾನ ನೀವು ಯಾಕೆ ಥಿಯೇಟ್ರಲ್ಲಿ ನೋಡಬೇಕು ಅಂದರೆ, ಒಂದು ಕಿಶೋರ್ ಸರ್ ಪರ್ಫಾರ್ಮೆನ್ಸು, ಒಂದು ಹೊಸ ತಂಡ ಸೇರಿ ಮಾಡಿರೋಂಥ ಒಂದು ಸಿನಿಮಾ. ನಿಮಗೆ ಡೆಫಿನೆಟ್ಲಿ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್, ಈ ಯಾರು ಮಾಡಿದ್ರು, ಹೇಗೆ ಮಾಡಿದ್ರು, ಈ ಕ್ರೈಮ್ ಹೇಗಾಯಿತು ಅನ್ನೋದನ್ನು ನಿಮಗೆ ಕೊನೆ ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ನಿಮ್ಮ ತಲೆಯಲ್ಲಿ ಹುಳ ಬಿಡೋವಂಥ ಒಂದು ಕಾನ್ಸೆಪ್ಟು. ಟೇಕ್ಸ್ ಇಟ್ಸ್ ಟೈಮ್, ಬಟ್ ಒಂದು ಹೋಲ್ಸಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬಲ್ಲೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ನೀವು ಥಿಯೇಟ್ರಿಗೆ ಬಂದಾಗ ಮಾತ್ರ OTT ಅವರು ಈ ಸಿನಿಮಾನ ಕೊಂಡ್ಕೊಂಡು ಇನ್ನೂ ಒಂದಷ್ಟು ಜನಕ್ಕೆ ರೀಚ್ ಆಗೋವಂಥ ಒಂದು ಸಾಧ್ಯತೆ ಇರೋದು. ಸೊ ನೀವು ಥಿಯೇಟ್ರಿಗೆ ಬಂದರೆ ಇಟ್ ಇಸ್ ಪಾಸಿಬಲ್. ಸೊ ನಿಮ್ಮ ಸಪೋರ್ಟ್ ಥಿಯೇಟ್ರಿಗೆ ಬಂದು ನೀವು ಸಿನಿಮಾನ ನೋಡೋದ್ರಲ್ಲಿ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.